ಪ್ರೀತಿಯ ಕನ್ನಡಿಗರಿಗೆ ಆತ್ಮೀಯವಾದ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಕೋ ಪ್ರೆಸೆಂಟೆಡ್ ಬೈ ಲಕ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮೃತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಹಿಮಾಲಯ ಅಲೋವೆರಾ ಫೇಸ್ ವಾಶ್, ಗೋಲ್ಡ್ ಬೈಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ರಾಗಕ್ಕೆ ತಾಳ, ಸ್ವರಕ್ಕೆ ಮೇಳ, ಮಹಾನಟಿಯರಿಗೆ ನಟನೆಯೇ ಅಂತರಾಳ. ನಟನೆ ಬರೀ ನಟನೆ ಅಲ್ಲ, ಅದು ಭಾವನೆಗಳ ಮೆರವಣಿಗೆ. ಖುಷಿಗೂ ಒಂದು ಹಾಡು, ದುಃಖಕ್ಕೂ ಒಂದು ಹಾಡು, ಲವ್ ಬೀಟ್ಸ್ಗೂ ಒಂದು ಹಾಡು, ಹಾರ್ಟ್ ಬ್ರೇಕ್ಗೂ ಒಂದು ಹಾಡು. ಒಬ್ಬ ನಟಿ ಸಂಪೂರ್ಣ ನಟಿ ಆಗೋದು ಬರೀ ನಟನೆಯಿಂದ ಮಾತ್ರ ಅಲ್ಲ, ನಟನೆಯ ಬೇರೆ ಬೇರೆ ಮಜಲುಗಳನ್ನ ಜೀರ್ಣಿಸ್ಕೊಂಡಾಗ ಮಾತ್ರ. ನಟನೆಯಲ್ಲಿ ಡಾನ್ಸ್ ಅನ್ನೋದು ಒಂದು ಮಹಾ ಅಧ್ಯಾಯ. ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಹೇಗೋ, ಆಕ್ಟಿಂಗ್ ಅಲ್ಲಿ ಸಾಂಗ್ ಡಾನ್ಸ್ ಕೂಡ ಹಾಗೆ. ಪ್ರತಿಯೊಂದು ನಟಿಗೂ ಕೂಡ ಐಕಾನಿಕ್ ಸಾಂಗ್ ಇದ್ದೇ ಇರತ್ತೆ, ಅದು ಅವರ ಐಡೆಂಟಿಟಿ ಆಗತ್ತೆ. ಸೊ ಅಂತ ಐಡೆಂಟಿಟಿ, ಅಂತ ಐಕಾನಿಕ್ ಹಾಡುಗಳಿಗೆ ಇವತ್ತು ನಮ್ಮ ನಟಿಯರು ಹೆಜ್ಜೆ ಹಾಕಲಿದ್ದಾರೆ, ಅಭಿನಯ ಮಾಡಲಿದ್ದಾರೆ. ಸೊ ನಾವಂತೂ ಅವ್ರನ್ನ ಯಾವ್ಯಾವ ಹಾಡಲ್ಲಿ ಯಾವ್ಯಾವ ಹೀರೋಯಿನ್ ನೆನಪಿಸ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದೀವಿ. ಆರ್ ಯು ರೆಡಿ? ಸೂಪರ್. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಈ ಎಲ್ಲ ನಟಿಯರ ಹಾಡುಗಳು ಹೇಗೆ ಮೂಡಿ ಬಂದಿರುತ್ತೆ ಅಂತ ನೋಡೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಸೊ ಹಾಗಾದ್ರೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಇವತ್ತಿನ ರೌಂಡ್, ಲೆಟ್ಸ್ ಬಿಗಿನ್ ಸಾಂಗ್ ಶೂಟ್ ರೌಂಡ್. ಈಗ ಈ ಸಾಂಗ್ ಶೂಟ್ ರೌಂಡ್ಗೆ ನಮ್ಮ ನಟನೆಯ ಮೇಸ್ಟ್ರುಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಪೈನಾಪಲ್ ತರ ಕಾಣ್ತಾ ಇದ್ದಾರೆ ಇವತ್ತು ಅವರು, ಅಲ್ಲ? ಆಣಿ ಮಾಡಿ ಹೇಳುತ್ತೀನಿ, ನನ್ನ ಹಿತ್ತಲೆಕ್ಕೆ ಕರಿಬೇಡ ಅಂತ ಹೃದಯದ ಹಲಿಗೆ ಬಡಿಸಿದ ಸ್ಯಾಂಡಲ್ವುಡ್ ನ ಕ್ಯೂಟಿ, ನಮ್ಮ ಮಚ್ಚೆ ಬ್ಯೂಟಿ ನಿಶ್ವಿಕಾ. ಥ್ಯಾಂಕ್ ಯು ನಿಶ್ವಿಕಾ, ವೆಲ್ಕಮ್. ನಮ್ಮೆಲ್ಲರಿಗೂ ಕಣ್ಣು ಹೊಡೆಯಕ್ಕೆ ಕಲಿಸಿದಂತಹ ಚೋರ ಚಿತ್ತ ಚೋರ. ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿನೇ ಅಲ್ಲ ಅಂತ ಸಂದೇಶ ಸಾರಿದ ಶೂರ. ಪಸಂದಾಗವನೇ ಶಾನೆ ಪಸಂದಾಗವನೇ ಹೇಳಿಕೊಟ್ಟಂತ ಹಮ್ಮೀರ. ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ತರುಣ್ ಸುಧೀರ. ನಿಮ್ಗೆ ಅವಕಾಶ ಸಿಕ್ಕಲ್ಲಿ, ನಿಮಗೆ ಒಂದು ಹಾಡನ್ನ ನೀವು ಕೊರಿಯೋಗ್ರಾಫ್ ಮಾಡಬೇಕು ಅಂತ ಬಂದಲ್ಲಿ, ಯಾವ ತರ ಹಾಡನ್ನ ನೀವು ಕೊರಿಯೋಗ್ರಾಫ್ ಮಾಡಿಸ್ಕೊಳಕ್ ಇಷ್ಟಪಡ್ತೀರಾ? ಐ ಕೈಂಡ್ ಆಫ್ ಲೈಕ್ ದಟ್ ಫೋಕ್ ಎಲಿಮೆಂಟ್. ಸೊ ನನಗೆ ಕೇಳಿದ್ರೆ ನನಗೆ ಐ ವುಡ್ ಹವ್ ಲವ್ಡ್ ಅ ಫೋಕ್ ಸಾಂಗ್ ಅಂತ ಅನ್ಸುತ್ತೆ. ಬಟ್ ನನ್ಗೆ ಯಾಕೋ ಇನ್ನೊಂದು ಜಾನರು ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಅಂತ ಅನ್ಸ್ತು. ಒಂದ್ ಸ್ವಲ್ಪ ಹಾಕಿಪ್ಪ. ಆದಷ್ಟು ಕಂಟಿನ್ಯೂದಲ್ಲೇ ಶೂಟ್ ಮಾಡಿರೋದು, ಇಫ್ ಯು ಕ್ಯಾನ್ ಸಿ ದ್ಯಾಟ್. ಇದು ಸಾಂಗ್ ಕೊರಿಯೋಗ್ರಾಫರ್ ಇರಲಿಲ್ಲ ಇದು ಸಾಂಗ್ಗೆ. ಸೊ ನಾನೇ ಕೊರಿಯೋಗ್ರಾಫರ್ ಇದಕ್ಕೆ. ನನಗೆ ಕೇಳಿದ್ರೆ ಏನ್ ಬೇಕು ಅಂದ್ರೆ ಹಿಂಗ್ ಮಾಡ್ಕೊಂಡು ಹೋಗೋದು ಅಂತ. ನಾವ್ ಇವಾಗ ಸಾಂಗ್ ಪ್ಲೇ ಮಾಡ್ತೀವಿ, ಅವ್ರು ಕೂತ ಜಾಗದಲ್ಲೇ ಆ 3 ರಿಯಾಕ್ಷನ್ ಟಿಂಗ್ 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 ಏನಿದೆ ಅದನ್ನ ಕೊಡ್ಬೇಕು. ಈಗ ಸಾಂಗ್ ನಾವ್ ಹಾಕ್ತಿವಿ ತರುಣ್ ಸರ್. ಏನ್ ಮಾಡ್ಬೇಕಲ್ಲ, ಏನಿಲ್ಲ, ಸುಮ್ನೆ ಹಿಂಗೆ ಆ ಕ್ಯೂಟ್ ರಿಯಾಕ್ಷನ್, ಈ ಕಡೆ ಕ್ಯೂಟ್ ರಿಯಾಕ್ಷನ್, ಆಮೇಲೆ ಹಂಗೆ ಇಲ್ಲಿಂದ ಹಿಂಗೆ. ಮ್ಯೂಸಿಕ್ ರೆಡಿ, 3, 2, 1. ವೆರಿ ಕ್ಯೂಟ್ ಇಟ್ ವಾಸ್ ತರುಣ್ ಸರ್, ವೆರಿ ಕ್ಯೂಟ್. ಬರ್ಲಿ ಚಪ್ಪಾಳೆ. ಇಲ್ಲ, ಬಟ್ ನನಗೆ ಅದೇ ಅನ್ಸ್ತಿರೋದು, ಈ ಸಿನಿಮಾದು ಮುಹೂರ್ತದ ಶಾಟ್ ಕೂಡ ಇಲ್ಲೇ ಜಸ್ಟ್ ರೈಟ್ ಆಪೋಸಿಟ್ ದಿಸ್ ಸ್ಟುಡಿಯೋ ಆಗಿದ್ದು. ಮುಹೂರ್ತದ ಶಾಟ್ ಅದಾಗಿದ್ದು ಅಂದ್ರೆ ಲೈಫ್ ಜರ್ನಿ ಅಲ್ಲಿಂದ ಶುರುವಾಗಿ ಇವತ್ತು ಅದನ್ನೇ ಇಲ್ಲಿ ಬಂದು ಪ್ಲೇ ಮಾಡಿ
ನೋಡೋ ತರದೊಂದು ಸಿಚುವೇಶನ್ಸ್ ವೆರಿ ವೆರಿ ಅಲ್ಲ, ನೀವು ಅವತ್ತು ಇಲ್ಲಿ ನಟಿಸಿದ್ರಿ, ಈಗ ನಟನೆ ಮಾಡೋರಿಗೆ ನೀವು ಅವಕಾಶ ಕೊಡೋ ಜಾಗದಲ್ಲಿ ಕೂತ್ಕೊಂಡಿದ್ದೀರಾ. ಅದು ಬೆಳವಣಿಗೆ ಅಂದ್ರೆ ಸೂಪರ್. ಗಾಡ್ಸ್ ಬ್ಲೆಸ್ಸಿಂಗ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸೂಪರ್. ಬಳ್ಳಿ ಚಪ್ಪಾಳೆ ತರುಣ್ ಸರ್ಗೆ. ಹಳ್ಳಿ ಲಾವಣಿಗೆ ಹೆಜ್ಜೆ ಹಾಕಿದಂಥ ಚೆಲುವೆ, ಕುಕ್ಕು ಅಂತ ಹಾಡಿ ಕುಣಿದಂಥ ಕೋಗಿಲೆ, ಕರ್ನಾಟಕದ ತುಂಬ ಘಮ್ ಎಂದಂಥ ಮೈಸೂರು ಮಲ್ಲಿಗೆ. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಮಹಾನಟಿ, ಚತುರ್ಭಾಷಾ ತಾರೆ ಪ್ರೇಮ ಮೇಡಮ್. ನೆನಪುಗಳ ಮಾತು ಮಧುರ, ನಿಮ್ ಜೊತೆ ಒಬ್ರು ಮಾತಾಡ್ದೆ ಧ್ವನಿ ಕೇಳ್ದೆ, ನಿಮ್ಮನ್ನ ನೋಡ್ದೆ, ಹೃದಯದಲ್ಲಿ ಕೈ ಹಾಕಿ ಪರ ಅಂತ ಕೆರ್ಕೊಂಡಿರೋಂಥ ಒಬ್ಬ ಪಾಗಲ್ ಪ್ರೇಮಿ ಅವಾಗಿಂದ ಅಂಬಾ ಅಂತ ನಿಂತಿದ್ದಾನೆ ಮೇಡಮ್. ಅವನ ಸಮಸ್ಯೆ ಏನು ಅಂತ ಕೇಳೋಣ. ಬಾಪ್ಪ ಬಾ. ಸ್ವಲ್ಪ ನೀನು ಕೈ ತೊಳ್ಕೊಂಡ್ ಬರೋ. ಬೇರೆಯವ್ರ ಲೆಟರ್ ಓದಕ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಕರೆಕ್ಟು, ಆದ್ರೆ ಓದೋದನ್ನ ನಾನ್ ಬಿಡೋದಿಲ್ಲ. ಅದೊಂಥರ ಮಜಾ. ಪ್ಲೀಸ್ ಪ್ರೇಮ ಚಂದ್ರಮ ಟ್ಯೂನ್ ಅಲ್ಲಿ ಇದನ್ನ ಹೇಳಿ. ಓ, ನಿಮ್ ಸಿಂಗಿಂಗ್ ಬೇರೆ ಇದೆ ಇವಾಗ. ಹೌದು. ಬರೀ BP ಇಲ್ಲ, BP ಶುಗರ್ ಎರಡೂ ಇದೆ. ನನಗೊಂದು ಅವಕಾಶ. ಶುಗರ್ ಯುವರ್ ಸ್ವೀಟ್. ಓಕೆ. Nice. Thank you. ಪ್ರೇಮ ಮೇಡಮ್ಮು ನಂಗೆ ಸಿಗುವರೆ ಹೇಳಿ ಅನುಶ್ರೀ, ನೀ ಹೇಳೆ ಅನುಶ್ರೀ, ಲೆನ್ಸನ್ನೆ ಬಿಚ್ಚಿ ಕೊಡುವೆ, ಜಿಮ್ಮೀನ ಬಿಟ್ಟು ಬರುವೆ, ಈ ಶೋ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ರೀಲ್ಸು ಮಾಡಿದರೆ ನೀವು ಲೈಕು ಮಾಡುವೆ ನಾನು, ಪ್ಲೀಸು ಹೇಳಿ ಅನುಶ್ರೀ, ಇಷ್ಟು ಸಾಕಲ್ವಾ ಅನುಶ್ರೀ. ಐ ಲವ್ ಯು ಅನುಶ್ರೀ. ಕೈಗೆ ಬಂದಿತ್ತು, ಬಾಯಿಗೆ ಬಂದಿಲ್ವಲ್ಲ ಜಿಮ್ಮಿ. ಐ ಲವ್ ಯು ಬಂತು, ಆದ್ರೆ ಅಲ್ಲಿ ಅನುಶ್ರೀ ಅಂತ ಇಂಪಾರ್ಟೆಂಟ್ ಏನಂದ್ರೆ ಲವ್ ಎಲ್ಲ ಬರೆದ್ರೆ ಸಾಕಾಗಲ್ಲ, ಅದನ್ನ ಅವರೇ ಬಂತು ಹೇಳ್ಬೇಕು ಅನ್ನೋದು ಮ್ಯಾಮ್ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಹಿಂಗೆ ಪಟ್ ಅಂತ ಹೊಡೆದಾಕ್ಬಿಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಜಿಮ್ಮಿ, ಹೋಗಿ ಕೈ ತೊಳ್ಕೊ. ಈಗ ಇದನ್ನೆಲ್ಲ ನೋಡಿ ಇನ್ನೂ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಅಂತ ಮನ್ಸಲ್ಲಿ ಬಹಳ ಪ್ರೀತಿಯಿಂದ ಯೋಚನೆ ಮಾಡ್ತಾ ಇರೋಂತ ನಮ್ಮ ರಮೇಶ್ ಸರ್ನ ವೆಲ್ಕಮ್ ಮಾಡೋಣ. ಟೆಲಿಫೋನ್ ಗೆಳತಿಗೆ ಹಾಯ್ ಹೇಳಿದಂತ ಸುರ ಸುಂದರ, ಮೊದಲ ಪ್ರೇಮ ಪತ್ರ ಬರೆದ ಬರಹಗಾರ, ಗಾಳಿಯೋ ಗಾಳಿಯೋ ಅಂತ ಪ್ರೇಮದ ಆಳದ ಗಾಳಿಯನ್ನ ಬೀಸಿದಂತಹ ಜಾದುಗಾರ, ಈ ಸುಂದರ ಬೆಳದಿಂಗಳ. ಈ ಹಾಡನ್ನ ಚಂದಿರನಂತೆ ನಮಗಾಗಿ ಕೊಟ್ಟಂತ ಸುರ ಸುಂದರ. ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ನಮ್ಮೆಲ್ಲರ ಪ್ರೀತಿಯ ಮಹಾ ನಟಿಯ ಮಾಸ್ಟರ್ ಮೈಂಡ್, ದ ಜೆಂಟಲ್ಮ್ಯಾನ್ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ಸರ್ಗೆ, ಆ ವಯಸ್ಸು ಅನ್ನೋದು ರಿವರ್ಸ್ ಅಲ್ಲಿ ಹೋಗ್ತಾ ಇರುತ್ತೆ ಅಂತ. ಹಿಸ್ ಏಜಿಂಗ್ ಲೈಕ್ ವೈನ್. ಸೊ ಬಟ್ ಅದನ್ನ ಆ ಬ್ಯೂಟಿಯನ್ನ ಒಂದು ಬಿಟ್ಟು ರಮೇಶ್ ಸರ್ ಅವರ ಮೆಮೊರಿಯಲ್ಲಿ ಇವತ್ತಿಗೂ ಒನ್ ಆಫ್ ದ ಬೆಸ್ಟ್ ಮೆಮೊರೇಬಲ್ ಸಾಂಗ್ ಅಂದ್ರೆ ಆ ಸಾಂಗ್ ಯಾವ್ದಾಗಿರುತ್ತೆ ಸರ್? ಕನ್ನಡದಲ್ಲಿ 100 ಜನ್ಮಕ್ಕೂ 106 ಜನ್ಮಕ್ಕೂ, ಅಮೃತವರ್ಷಿಣಿ ಎಲ್ಲಾ ಸಾಂಗ್ಸ್, ಚಂದ್ರಮುಖಿ ಪ್ರಾಣಸಖಿ ಎಲ್ಲಾ ಸಾಂಗ್ಸ್, ತಮಿಳಲ್ಲಿ ಡುಯೆಟ್, ರೆಹಮಾನ್ ಮ್ಯೂಸಿಕ್ ಅಲ್ಲಿ ಡುಯೆಟ್ ಅದ್ಭುತವಾಗಿದೆ. ತೆಲುಗು ಅಲ್ಲಿ ಲಿಟಲ್ ಸೋಲ್ಜರ್ಸ್ ಅಲ್ಲಿ ಕೆಲವು ಸಾಂಗ್ಸ್ ಬ್ರಿಲಿಯಂಟ್ ಹಿಟ್ ಆಗಿದೆ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಸಿಕ್ಕಿದೆ. ಥ್ಯಾಂಕ್ ಯು ರಮೇಶ್. ಓಕೆ, ಈಗ ನಮ್ಮ ಎಲ್ಲ ನಟಿಯರಿಗೆ ಸಾಥ್ ಕೊಡೋದಕ್ಕೆ ಹುಡುಗರು ಬಂದಿದ್ದಾರೆ. ಡೈರೆಕ್ಟ್ ಪರ್ಫಾರ್ಮೆನ್ಸ್ ಕಡೆ ಹೋಗ್ಬಿಡೋಣ, ಯಾಕಂದ್ರೆ ಬಾಯ್ಸ್ ಆಲ್ರೆಡಿ ಬಂದ್ಬಿಟ್ಟವ್ರೆ. ಮೊದಲ ಪರ್ಫಾರ್ಮೆನ್ಸ್ ಯಾರ್ದು ಅಂತ ನೋಡೋಂತ ಸಮಯ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮೈಸೂರಿನ ಸಿಂಚನಾ. ಸಿಂಚನಾ ಬೇಬಿ,
ಹಾ ಮ್ಯಾಮ್. ಎಷ್ಟು ವರ್ಷ, ಎಷ್ಟು ಹಾಡುಗಳು, ಟಿವಿ, ಥಿಯೇಟ್ರು, ಯೂಟ್ಯೂಬು, ಮೊಬೈಲ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಎಂತ ಹಾಡಲ್ಲ ಹೀರೋಯಿನ್ಗೆ ಅಂತ ಅನ್ಕೊಂಡಿರ್ತೀಯ. ಈಗ ನಿನಗೆ ಅಂತದೊಂದು ಅವಕಾಶ ಸಿಕ್ಕಿದೆ ಅಲ್ವಾ? ಯಾವ ಸಾಂಗ್ ಪರ್ಫಾರ್ಮ್ ಮಾಡಿದ್ರಿ ಅಲ್ಲಿ? ಮ್ಯಾಮ್ ನಾನು ಓ ಕೆಂಚ ರಕ್ಷಿತಾ ಮ್ಯಾಮ್ ಸಾಂಗ್ಗೆ ಪರ್ಫಾರ್ಮ್ ಮಾಡಿ. ಹೌದಾ? ಕ್ರೇಜಿ ಕ್ವೀನ್ ಹಾಡು, ಡಿ ಬಾಸ್ ಹಾಡು, ಆ ಜೋಡಿ ಮಾಡದಂತ ಮೋಡಿ ಇವತ್ತು ಸಿಂಚನ ಯಾರ ಜೊತೆ ಮಾಡಿರೋ? ರಾಹುಲ್ ಮಾಸ್ಟರ್. ರಾಹುಲ್ ಮಾಸ್ಟರ್ ಜೊತೆ ಆ ಮೋಡಿಯನ್ನ ಮಾಡಿದ್ದಾರೆ. ಐ ಥಿಂಕ್ ಫಸ್ಟ್ ಸಾಂಗ್ ನೋಡ್ಬಿಡ್ರದ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಲ್ವಾ? ಬೆಸ್ಟ್ ವಿಶಸ್ ಸಿಂಚನ. ಸಾಂಗ್ ಪ್ಲೀಸ್. ನಮ್ಗೆ ರಕ್ಷಿತಾ ಮ್ಯಾಮ್ ಸಾಂಗ್ಸ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ರಕ್ಷಿತಾ ಮ್ಯಾಮ್ ಬಿಂದಾಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಬೀಟ್ ಇಮೋಷನ್ಸ್, ಎಕ್ಸ್ಪ್ರೆಷನ್ಸ್ ಆರ್ ಡಾನ್ಸ್ ಸಾಕದ್ ಅವ್ರದೇ ಅಂತ ಒಂದು ಸ್ಟೈಲು ಎಲ್ಲ. ಅಂಡ್ ಸಿಂಚನಾ ನೀನ್ ಏನ್ ಇಷ್ಟು ಬಿಂದಾಸ್ ಆಗಿ ಡಾನ್ಸ್ ಮಾಡಿದೆ ಅಂಡ್ ಯುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಹೆಂಗೆ ರಾಹುಲ್ ಮಾಸ್ಟರ್ ಜೊತೆ ಡಾನ್ಸ್ ಮಾಡಿದ್ದು ಹೆಂಗ ಅನ್ಸ್ತು ನಿಂಗೆ? ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಭಯ ಇತ್ತು, ಆಮೇಲೆ ಹೋಗ್ತಾ ಈಸಿ ಅನ್ಸ್ತು. ಯಾರು ಕೊರಿಯೋಗ್ರಾಫ್ ಮಾಡಿದ್ಯಾರು? ವಸಂತ್ ಮಾಸ್ಟರ್. ಮಾಸ್ಟರ್ ದಯವಿಟ್ಟು ಬರೀ ಇಲ್ಲಿ ಹೀರೋ ಇಲ್ಲಿ ಮಾಸ್ಟರ್ ರಾಹುಲ್ ಮಾಸ್ಟರು. ಅರೆ ವಾ ಮಾಸ್ಟರ್, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮಾಸ್ಟರು ಇನ್ನೊಂದು ಮಾಸ್ಟರ್ಗೆ ಕೊರಿಯೋಗ್ರಫಿ ಮಾಡ್ತಾರೆ. ಇದು ನಮ್ಮ DKD ಬಾಂಧವ್ಯ ಅಂತ ಅಂದ್ರೆ. ವಸಂತ್ ಮಾಸ್ಟರ್ ಒಂದು ಸೂಪರ್ ಡೂಪರ್ ಹಿಟ್ ಹಾಡನ್ನ ನಿಮಗೆ ಕೊಡ್ತಾರೆ, ಅದನ್ನ ರೀಕ್ರಿಯೇಟ್ ಮಾಡಿ ಅಂದಾಗ ಏನ್ ಚಾಲೆಂಜಸ್ ಇತ್ತು ಮಾಸ್ಟರ್ ನಿಮ್ಗೆ? ನನಗೆ ಫಸ್ಟ್ ಈ ಸಾಂಗ್ ಕೊಟ್ಟಾಗೆ ಭಯ ಆಗೋಗ್ಬಿಟ್ಟಿತ್ತು, ಈ ಸಾಂಗ್ ಮಾಡ್ಬೇಕಾ ಅಂತ. ಆಮೇಲೆ ಕೇಳಿದೆ ಚಾನಲ್ ಯಾರು ಹೀರೋ ಅಂತ ಮೇನ್ ಆಗಿ ಬರ್ತಿರೋದು ಅಂತ. ರಾಹುಲ್ ಮಾಸ್ಟರ್ ಅಂದ್ರು. ಅವಾಗ ಒಂಚೂರು ನಮಗೂ ಈಗ ನಮ್ಗೂ ಸೀನಿಯರ್ ಕೊರಿಯೋಗ್ರಾಫರ್ ಅಲ್ವಾ, ಅವರು ಒಂದು ಎಕ್ಸ್ಪೀರಿಯನ್ಸ್ ಇರೋರು. ಪ್ರಿಪೇರ್ ಮಾಡ್ಕೊಂಡೆ, ಕ್ಲಾಸಲ್ಲಿ ರಿಹರ್ಸಲ್ ಎಲ್ಲ ಬಂದಿದ್ರು, ಮಾಡಿದ್ರು, ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬಟ್ ರಾಹುಲ್ ಸರ್ ಎಲ್ಲ ಬಂದು ಅವ್ರು ಚೆನ್ನಾಗಿ ಆನ್ ಸ್ಪಾಟ್ ಅಲ್ಲಿ ಏನ್ ಹೇಳ್ಕೊಟ್ರು ಮಾಡ್ಕೊಂಡು ಮಾಡಿದ್ವಿ. ಒಂದು ಒಳ್ಳೆ ಚೇಂಜ್ ಅಲ್ಲ ಮಾಸ್ಟರ್, ಬಟ್ ಹುಕ್ ಮೂಮೆಂಟ್ಸ್ ಎಲ್ಲ ನೀವು ಆಲ್ಮೋಸ್ಟ್ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ಸಿನಿಮಾದೆ. ಈಗ ರಕ್ಷಿತಾ ಮೇಡಮ್ ಅಂದ್ರೆ ಅವ್ರ ಆಕ್ಟಿಂಗ್ ಅಂದ್ರೆ ಡ್ಯಾನ್ಸ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ತರುಣ್ ಅವರೇ ಹೇಳಿ. ಇಲ್ಲ, ಈ ಸಾಂಗ್ಗೆ ಅಷ್ಟು ಲೆವೆಲ್ ಎಂಜಾಯ್ ಮಾಡಿದೀವಿ ನಾವು. ಥಿಯೇಟರ್ ನೋಡಿದ್ದು ಸಿನಿಮಾ ಅಲ್ಲ ಇದು, ಕಲಸಿಪಳ್ಯ. ಅಂದ್ರೆ ಅವತ್ತಿಗೆ ದರ್ಶನ್ ಸರ್ದು ಐ ಥಿಂಕ್
ಇದು ಫಸ್ಟ್ ಸಿನಿಮಾ ಫಾರಿನ್ ಹೋಗಿದ್ದು ಶೂಟಿಂಗ್ ಮಾಡೋದಕ್ಕೆ. ಅವ್ರದ್ದು ಅಲ್ಲಿವರೆಗೂ ಯಾವ ಸಿನಿಮಾನು ಫಾರಿನ್ ಶೂಟಿಂಗ್ ಆಗಿರ್ಲಿಲ್ಲ. ಸೊ ಇದು ರಾಮು ಸರ್ ಬ್ಯಾನರ್ ನಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ, ಸ್ವಿಟ್ಜರ್ಲ್ಯಾಂಡ್ ಬೇರೆ. ಸರಿನಾ, ನಮಗೂನು ಫಾರಿನ್ ನೋಡ್ತಾ ಇದೀವಿ ದರ್ಶನ್ ಅವ್ರ ಸಾಂಗ್ ಅನ್ನೋದು ಒಂದು ಖುಷಿ ಇತ್ತು. 2 ಸಾಂಗ್ ಏನೋ ಶೂಟ್ ಮಾಡಿದ್ವಿ. ಇದು ಸುಂಟರ ಗಾಳಿ ಒಂದು, ಇದೊಂದು ಏನು ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಅಂತೂ ಗೊತ್ತೇ ಆಗ್ತಿಲ್ಲ ಇದು ಜನರ ಕಿರ್ಚಾಟದ ನಡುವೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವತ್ತಿನ ಟೈಮಿಗೆ ದರ್ಶನ್ ಸರ್ ಕೆರಿಯರ್ ನಲ್ಲೇನೆ ಅವ್ರ ಪೀಕ್ ಸ್ವಲ್ಪ ಬಾಡಿ ವೇಟ್ ಜಾಸ್ತಿ ಇದ್ದಿದ್ದು ಇದೇ ಸಿನಿಮಾ ಅಂತ ಅವರೇ ಹೇಳೋರು ಯಾವಾಗಲೂ. ಇದಾದ್ಮೇಲಿಂದ ಅವ್ರ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗ್ತಾರೆ, ಅಲ್ಲಿಂದ ಟೋಟಲ್ ಫಿಟ್ನೆಸ್ ಗೆ ಬಂದ್ಬಿಡ್ತಾರೆ. ಆದ್ರೂ ಕೂಡ ಅವರು ಇಬ್ರು ಈ ಮೈ ಚಳಿ ಬಿಟ್ಟು ಡ್ಯಾನ್ಸ್ ಮಾಡೋದು ಅಂತ ಹೇಳ್ತೀವಿ ಗೊತ್ತಾ. ಅಲ್ಲಿ ಸುಂಟರಗಾಳಿ ಯಾರು ಧನುಷ್ ಛಾಯಾ ಸಿಂಗಲ್ ಮಾಡಿರ್ತಾರೆ ಅಂದ್ರೂ ಅದನ್ನ ಮರ್ಸೋ ರೇಂಜಿಗೆ ಇಲ್ಲೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಇಬ್ರು. ಏನು ಅಂತಂದ್ರೆ ಇದ್ರಲ್ಲಿ ಹೈಲೈಟ್ ಸಿಂಚನ, ಫಸ್ಟ್ ಶಾರ್ಟ್ ನಿಮ್ದೊಂದು ಬರುತ್ತೆ ಅಂದ್ರೆ ಓ ಅಂತ ಹೋದಾಗ ಆ ಸ್ಟೆಪ್ಸ್ ಹತ್ರ ಒಂದು ಹಿಪ್ ಮೂಮೆಂಟ್ ಬರುತ್ತೆ ಗೊತ್ತಾ. ನೀವು ಒರಿಜಿನಲ್ ಅಲ್ಲಿ ನೋಡಿ ಅದು ಒಂದು ಚೂರು ಹಿಂಗ್ ಮಾಡಿದ್ರೆ ವಲ್ಗರ್ ಆಗ್ಬಿಡುತ್ತೆ. ಬಟ್ ರಕ್ಷಿತಾ ಮೇಡಮ್ ಏನಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಅಂಡ್ ಅಷ್ಟು ಬಿಂದಾಸ್ ಅವರು. ನಾನು ಕೊಟ್ಟಿದ್ಯಾ, ನೀನ್ ಕೊರಿಯೋಗ್ರಾಫರ್, ನೀನ್ ಕನ್ವಿನ್ಸಿಂಗ್ ಇದೆಯಾ, ಅದು ನಾನು ಮಾಡ್ತೀನಿ ನಿನಗೆ, ನೀನ್ ಡೌಟ್ ಬಿಡ್ಬೇಕು, ನಾನ್ ಡೌಟ್ ಬಿಡಲ್ಲ ಅಂತ. ಆ ಹಿಪ್ ಮೂಮೆಂಟ್ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ, ಒಂದ್ ಚೂರ್ ವಲ್ಗರ್ ಕಾಣಿಸ್ದಂಗೆ ಸೆನ್ಶಿಯಸ್ ಆಗಿ ಕಾಣಿಸೋ ತರ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ನೀವು ಟ್ರೈ ಮಾಡಿದ್ರಾ ಎವ್ರಿಥಿಂಗ್ ಸಿಂಚನ. ಅಂಡ್ ಕಾಸ್ಟ್ಯೂಮು ಎಲ್ಲಾನು ಅದೇ ತರ ಸಿಮಿಲಾರಿಟೀಸ್ ಬಂದಿದೆ. ಅಫ್ಕೋರ್ಸ್ ವೆರಿ ವೆಲ್ ಕೊರಿಯೋಗ್ರಾಫ್ಡ್. ಒರಿಜಿನಲ್ ಅಲ್ಲಿ ಡ್ಯಾನ್ಸರ್ಸ್ ಇಲ್ಲ ಇರ್ಬೇಕು, ಅವ್ರಿಬ್ರೇ ಇದ್ರು ಅಲ್ವಾ. ಇಲ್ಲಿ ಡ್ಯಾನ್ಸರ್ಸ್ ಯೂಸ್ ಮಾಡ್ಕೊಂಡಿದೆ, ಅದೊಂದು ಆಡೆಡ್ ಎಲಿಮೆಂಟ್. ಬಟ್ ಸಿಂಚನ ತುಂಬಾ ಚೆನ್ನಾಗಿ ಮಾಡ್ತೀರಾ ಸಿಂಚನ. ಅಂದ್ರೆ ಡ್ಯಾನ್ಸ್ ಬಂತು ಅಂತಂದ್ರೆ ನಿಮ್ಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ, ನಿಮ್ಗೊಂದು ಖುಷಿ. ಅಂಡ್ ನಾಟ್ ಓನ್ಲಿ ಮೂಮೆಂಟ್ಸ್, ಎಕ್ಸ್ಪ್ರೆಷನ್ ವೈಸ್ ಆಲ್ಸೋ ತುಂಬಾ ಚೆನ್ನಾಗಿ ಫ್ರೀ ಆಗಿ ಒಂದೊಂದು ಎಕ್ಸ್ಪ್ರೆಷನ್ ಕೊಡ್ತೀರಾ ನೀವು. ಸ್ಮೈಲ್, ಇನ್ನೊಂದು ಎಲ್ಲಾನು ಎನರ್ಜಿ ವೈಸ್ ಎವ್ರಿಥಿಂಗ್. ಸೊ ಯು ಡಿಡ್ ಅ ಗುಡ್ ಜಾಬ್ ಸಿಂಚನ. ಥ್ಯಾಂಕ್ ಯು ಸರ್. ರಾಹುಲ್ ಮಾಸ್ಟರ್ ಬಂದಿಲ್ಲ ಇಲ್ಲಿ, ಬಟ್ ಸ್ಟಿಲ್ ಹಿ ಈಸ್ ಆಲ್ಸೋ ಡನ್ ಗುಡ್ ಜಾಬ್. ಚೆನ್ನಾಗಿತ್ತು ಮಾಸ್ಟರ್, ನೈಸ್. ಥ್ಯಾಂಕ್ ಯು ನಿಶ್ವಿಕಾ ಅವರೇ. ಸಿಂಚನ, ಮೊದಲನೇದಾಗಿ ಯು ಲುಕ್ ಸೋ ನೈಸ್ ಆನ್ ಸ್ಕ್ರೀನ್. ಸಂಚನ, Thank you, ma'am. ಸ್ಕ್ರೀನ್ ಪ್ರೆಸೆನ್ಸ್ ಫ್ಯಾಂಟಾಸ್ಟಿಕ್, ಡಾನ್ಸ್ ಫ್ಯಾಂಟಾಸ್ಟಿಕ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಫ್ಯಾಂಟಾಸ್ಟಿಕ್, ಟೈಮಿಂಗ್ ಫ್ಯಾಂಟಾಸ್ಟಿಕ್, ಕೊರಿಯೋಗ್ರಫಿ ಫ್ಯಾಂಟಾಸ್ಟಿಕ್, ಸೂಪರ್ ಆಗಿತ್ತು ನಿಜವಾಗ್ಲೂ. Thank you so much, ma'am. ಎಲ್ಲ ಎಷ್ಟು ನೀಟಾಗಿ, ಎಸ್ಪೆಷಲಿ ಅದು ಚೀಕ್ದು ಮಾಡೋದು ಮಾತ್ರ ಏನ್ ಕ್ಯೂಟ್ ಆಗಿ ಮಾಡಿದೆ ಗೊತ್ತಾ. ಕ್ಯಾಮ್ರಾ ಇದೆ ಅನ್ನೋದು ನಿನ್, ಐ ಡೋಂಟ್ ಥಿಂಕ್ ನಿನ್ ಸಬ್ ಕಾನ್ಶಿಯಸ್ ಅಲ್ಲೂ ಇತ್ತು ಅನ್ಸುತ್ತೆ. ಅದು ಯು ಫಾರ್ಗಾಟನ್, ಎಂಜಾಯ್ ಮಾಡ್ಬೇಕಷ್ಟೇ ಅಂತ ಮಾಡಿದ್ಯಾ. ವೆರಿ 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 ಬ್ಯೂಟಿಫುಲಿ ಡನ್. Thank ಐ you ಲವ್ so ಇಟ್. much, ma'am. ಗುಡ್ Thank ಲಕ್, you. ಗುಡ್ ಲಕ್ ಮಾಸ್ಟರ್. ವೆರಿ ವೆಲ್ ಕೊರಿಯೋಗ್ರಾಫ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೋ ಮಚ್. ಥ್ಯಾಂಕ್ ಯು. ಪ್ರೇಮ ಮ್ಯಾಮ್. ಸಿಂಚನ ತುಂಬಾ ಚೆನ್ನಾಗಿ ಮಾಡಿದೆ. Thank you so ಗುಡ್ much, ಬಾಡಿ ma'am. ಲ್ಯಾಂಗ್ವೇಜ್ ಆಗಲಿ, ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಗುಡ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಸಿಂಚನ, ಎನಿ ಸಾಂಗ್ ಅಂದಮೇಲೆ ಆ ಫ್ರೇಮ್ ಅಲ್ಲಿ ನಿಮ್ಮ ಕಾಸ್ಟ್ಯೂಮು, ನಿಮ್ಮ ಮೇಕಪ್, ಕೊರಿಯೋಗ್ರಾಫ್ ಸ್ಟೆಪ್ಸು, ಪ್ರಾಪರ್ಟೀಸು ಎಲ್ಲ ಮ್ಯಾಟರ್ ಆಗುತ್ತೆ ಫ್ರೇಮ್ ಅಲ್ಲಿ ಇರೋದೆಲ್ಲ. ಬಟ್ ಎಲ್ಲದಕ್ಕಿಂತ ಮುಖ್ಯ ನೀವು ಹೇಗೆ ಜೀವ ತುಂಬಿಸ್ತೀರಾ ಅಂತ, ಅದನ್ನ ಸೂಪರ್ ಆಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ರಕ್ಷಿತನ ಅದನ್ನೇ ಮಾಡಿದ್ರು, ನೀವು ಅದನ್ನೇ ಮಾಡಿದ್ರಿ. ದಟ್ಸ್ ಆಲ್ ಇಟ್ ಇಸ್. ನೀವು ಎಷ್ಟು ಲೈಫ್ ತುಂಬ್ತೀರಾ ಅನ್ನೋದೇ ಸಾಂಗು, ಅದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರಿ. ವೆರಿ ವೆಲ್ ಡನ್ ಅಂಡ್ ಕಂಗ್ರಾಚುಲೇಷನ್ಸ್ ಮಾಸ್ಟರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಿಂಚನ, ನಾನು ಇವಾಗ ಈ ಡ್ಯಾನ್ಸ್ ನೋಡ್ಬೇಕಾದ್ರೆ ನನಗೊಂದು ಐಡಿಯಾ ಬಂತು. ನೀನು ಲಾಸ್ಟ್ ಟೈಮ್ ಸ್ಕಿಟ್ಟಲ್ಲಿ ಜಗಪುಂಜದ 2x ಸ್ಪೀಡಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲ, ಇದಕ್ಕೇನಾದರೂ ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ? ಹೆಂಗಿರುತ್ತೆ? ಟ್ರೈ ಮಾಡ್ತೀಯಾ? ಮ್ಯೂಸಿಕ್. ಇದೇ ಖುಷಿಲಿ ನಾನು ಸ್ಲೋ ಮೋಷನ್ ಅಲ್ಲಿ ಸ್ಟಾರ್ ರೇಟಿಂಗ್ಸ್ ಕೇಳ್ತೀನಿ. ತರುಣ ಅವರೇ 4.5. 4.5. ಪ್ರೇಮ ಮೇಡಮ್ 4.5. 4.5. ನಿಶ್ವಿಕಾ 4.5. 4.5. ಸೂಪರ್ ಸ್ಕೋರ್ ಸಿಂಚನ, ವಂಡರ್ಫುಲ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಎಂತ ಪಾತ್ರಕ್ಕೂ ಸೈ ಅನ್ನೋಂತ ಸೈಲೆಂಟ್ ಸುಂದರಿ, ನಟನೆಯಲ್ಲಿ ಸದ್ದು ಮಾಡುವಂತ ಮಂಗಳೂರಿನ ಕುವರಿ. ಲೆಟ್ಸ್ ವೆಲ್ಕಮ್ ವಂಶಿ. ಓ ವಂಶಿ ಬೇಬಿ,
ಓಕೆ ವಂಶಿ, ಯಾವ ಸಾಂಗ್ ಪರ್ಫಾರ್ಮ್ ಮಾಡಿದ್ಯಾ? ಸಿಪಾಯಿ ಮೂವಿಯಿಂದ ಬಂದ ಬಂದ ಮೇಘರಾಜ. ಇದ್ದು ಐಕಾನಿಕ್ ಸಾಂಗ್ ಅಂತಂದ್ರೆ ಇದು ಆಕ್ಚುಲಿ ಚಾಲೆಂಜಿಂಗ್ ಆಗಿರೋದು. ಯಾರು ಕೊರಿಯೋಗ್ರಾಫ್ ಮಾಡಿದ್ದಾರೆ? ರುದ್ರಾ ಮಾಸ್ಟರ್. ಕರೆಕ್ಟ್. ಈ ರೀತಿ ಹಾಡುಗಳನ್ನ ಒಂದು ಹುಡುಗಿಯರ ಪಾಯಿಂಟ್ ಆಫ್ ವ್ಯೂನ ಕರೆಕ್ಟ್ ಆಗಿ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಂಡಿರೋಂತ ಒಂದು ಹುಡುಗ ಅಂದ್ರೆ ಅವರು ನಮ್ಮ ರುದ್ರಾ ಮಾಸ್ಟರ್. ವಿಡಿಯೋ ವಂಶಿಗೆ ಬರ್ಲಪ್ಪ ವಿಸಿಲ್ಸ್. ರುದ್ರ ಮಾಸ್ಟರ್ಗೆ ಬರ್ಲಿ ವಿಸಿಲ್ಸ್. ಫಸ್ಟ್ ಆಫ್ ಆಲ್ ರವಿ ಸರ್ ಹಾಡನ್ನ ಮತ್ತೆ ಒಂದು ರೀಕ್ರಿಯೇಟ್ ಮಾಡೋದೇ ಒಂದು ಚಾಲೆಂಜು. ಆ ಚಾಲೆಂಜ್ನ ರವಿ ಸರ್ ಯೋಚನೆ ಮಾಡಿದ್ರೆ ಹೇಗೆ ಯೋಚನೆ ಮಾಡಿರ್ತಾರೆ ಹಂಗೆ ರುದ್ರ ಅವರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಈ ಮಳೆ ಹನಿ ಜಡ್ಜಸ್ ಮನ್ಸನ್ನ ಇಷ್ಟು ತಂಪು ಮಾಡ್ತು ಅಂತ ಕೇಳೋಣ. ಓಕೆನಾ ತರುಣ್ ಸರ್? ಹಾಯ್ ವಂಶಿ. ಹಾಯ್ ಸರ್. ಗುಡ್ ಎಕ್ಸ್ಪ್ರೆಷನ್ಸ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ನನಗೆ ಫಸ್ಟ್ ಶಾಟೇನೆ ನೀವು ಬಂದು ಒಂದು ಹಿಂಗೆ ಮರದ ಹತ್ರ ಬಂದು ಕಣ್ಣು ಹೊಡಿದ ಒಂದು ಶಾಟ್ ಇದೆ ಗೊತ್ತಾ? ವಾವ್ ಅನಿಸ್ತು ನನಗೆ. ಇಟ್ ವಾಸ್ ಲೈಕ್ ಅಬ್ಸಲ್ಯೂಟ್ಲಿ ವಾವ್. ಥ್ಯಾಂಕ್ ಯು ಸರ್. ಅದಾದ್ಮೇಲೆ ನಾನು ಯು ಹವ್ ಡನ್ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತೀರಿ. ಬಟ್ ಅಗೇನ್ ಇಟ್ಸ್ ಲಿಟಲ್ ಲೌಡ್, ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಸೊ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಚೆನ್ನಾಗಿದೆ ಶಾರ್ಟ್ಸ್ ಗಿಟ್ಸು ಅರೇಂಜ್ ಮಾಡಿದ್ದೆಲ್ಲ. ನಾನು ಅಗೇನ್ ಏನು ಸಪೋರ್ಟ್ ಇಲ್ಲ, ಒಂದೇ ಫೀಮೇಲ್ ಲೀಡ್ ಒಬ್ಬರೇ ಇಟ್ಕೊಂಡು ಕೂಡ ನೀನು ಚೆನ್ನಾಗಿ ತೆಗ್ದಿದೆ. ಏನೇ ಅಂದ್ರೂ ಚೆನ್ನಾಗಿ. ನನಗೆ ಗೊತ್ತು ಕೇಳ, ರೈನ್ ಅಂತಂದ್ರೆ ಫೋರ್ಗ್ರೌಂಡ್ ರೈನ್ ಬಿಡಬೇಕು, ಬ್ಯಾಕ್ ಗ್ರೌಂಡ್ ರೈನ್ ಬಿಡಬೇಕು. ನಮ್ಮ ಹತ್ರ ಎರಡೇ ಪೈಪ್ ಇರುತ್ತೆ, ಹಿಂದೆ ಹಾಕಕ್ಕಾಗಲ್ಲ, ಮುಂದೆ ಇರಲ್ಲ. ಅಷ್ಟು ಚಾಲೆಂಜಸ್ ನನಗೂ ಗೊತ್ತು. ಬಟ್ ಅದನ್ನ ಮೀರಿ ಏನ್ ಮಾಡ್ಕೋತೀವಿ ಅನ್ನೋದು ಇರುತ್ತೆ. ಬಟ್ ವಾಟ್ ಎವರ್ ಯು ಹ್ಯಾವ್ ಡನ್ ಇನ್ ದಿಸ್, ಇಟ್ ಇಸ್ ಗುಡ್. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್. ವಂಶಿ, ಎಸ್ ಮ್ಯಾಮ್.
ಇವಾಗ ಇಲ್ಲಿ ಸಾಂಗ್ ಹಾಕ್ತೀನಿ, ಅದೇ ಎಕ್ಸ್ಪ್ರೆಷನ್ ಬೇರೆ ಥರ ಮಾಡಿ ನೀನು. ಓಕೆ. ಬರ್ತಾ ಇದೆ. ಎಸ್ ಮ್ಯಾಮ್. ವಂಶಿ. ಓಕೆ. ರಮೇಶ್ ಸರ್, ನಿಮ್ಗೆ ಹೇಗೆ ಅನ್ಸ್ತಿ ಮಳೆ ಹಾಡು? ಫಸ್ಟ್ ಆಫ್ ಆಲ್ ಆ ಸಾಂಗ್ ಆ ರಿದಮ್ ಇದೆಯಲ್ಲ, ಎಸ್, ಅದೇನೋ ತಬಲಾ ಗುಡುಗಾಯ್ತಾ, ಗುಡುಗೆ ತಬಲಾ ಆಯ್ತಾ ಅನ್ನೋ ಲೆವೆಲ್ ಸೋ ಮ್ಯಾಜಿಕಲ್ ಅದು. ಈ ಹುಡುಗಿ ಎಂಟ್ರಿಯಲ್ಲಿ ಎಲ್ಲರ ಓಪನಿಂಗ್ ಶಾಟ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇಟ್ ವಾಸ್ ಸೋ ಪರ್ಫೆಕ್ಟ್ ವಂಶಿ. ಅದು ಅಂದ್ರೆ ಕಣ್ಣು ಮುಚ್ಚಬೇಕು, ಕೆಳಗೆ ಬಗ್ತೀರಾ ಕಣ್ಣು ಮುಚ್ಚಬೇಕು, ಆಮೇಲೆ ಒಂದ್ ಕಣ್ಣು ತೆಗಿಬೇಕು, ಅದಷ್ಟು ಆ ಸಾಲ್ ಒಳಗೆ ಮುಗಿಬೇಕು, ನೆಕ್ಸ್ಟ್ ಸಾಲ್ಗೆ ಸ್ಪಿಲ್ ಆಗ್ಬಾರ್ದು. ಅದು ಮೈನ್ ಥಿಂಗ್, ಆ ಸ್ಪಿಲ್ ಆಗ್ಬಾರ್ದು. ಅಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರಿ ನೀವು ಅಂದ್ರೆ. ಆಮೇಲೆ ಒಂದು ಎಕ್ಸ್ಪ್ರೆಷನ್ ಇತ್ತು, ಆ ಎರಡು ಕೈನ ಕೆನ್ನೆ ಮೇಲೆ ಇಟ್ಟು ಆಕಾಶ ನೋಡ್ತಾರಲ್ಲ, ಹಂಗೆ ನಮ್ಮ ಪ್ರೇಮ ಮುತ್ತು ಮುತ್ತು ನೀರು ಹನೆಯಲ್ಲಿ ಒಂದು ಶಾಟ್ ಇತ್ತಲ್ಲ, ಜೂನಿಯರ್ ಪ್ರೇಮ ಅನಿಸ್ತು ನನಗೆ. ಓಕೆ, ಸೊ ಎಲ್ಲ ಚೆನ್ನಾಗಿತ್ತು. ಬಟ್ ಐ ನೋ ದ ಪ್ರಾಬ್ಲಮ್, ನೀವು ರೈನ್ ಎಫೆಕ್ಟ್ ಮಾಡ್ಬೇಕಾರೆ ಆ ನೀರು ಬೀಳ್ತಾ ಇರ್ತೀರಿ, ಎಕ್ಸ್ಪ್ರೆಷನ್ ಮಾಡೋದು ಇಲ್ಲಿ ಮಾಡ್ಬೋದು ಎಕ್ಸ್ಪ್ರೆಷನ್. ಓಕೆ, ನೆಕ್ಸ್ಟ್ ಟೈಮ್ ಬೆಟರ್ ಲಕ್. ಎಸ್ ಸರ್, ಶೋರ್. ಸೊ ಇವಾಗ ಬಟ್ ಆ ಅಭಿನಯಕ್ಕೆ ಸ್ಟಾರ್ ರೇಟಿಂಗ್ಸ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ತರುಣ್ ಅವರೇ 4 ಸ್ಟಾರ್ಸ್, ಪ್ರೇಮ ಮ್ಯಾಮ್ 4 ಸ್ಟಾರ್ಸ್, 4 ಸ್ಟಾರ್ಸ್, ನಿಶ್ವಿಕಾ 4 ಥ್ಯಾಂಕ್ ಸ್ಟಾರ್ಸ್. ಯು ಮ್ಯಾಮ್. ಸೊ 3 ಸ್ಟಾರ್ಸು ನಿಮಗೆ 4 ಸ್ಟಾರ್ಸ್ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಕ್ಕ. ಮಹಾನಟಿ ವಿನ್ನರ್ಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ತೀರ್ಥಹಳ್ಳಿಯ ಬ್ಯೂಟಿ ಕವಿತೆ ಹೇಳುವಂತ ಕ್ಯೂಟಿ, ಲೆಟ್ಸ್ ವೆಲ್ಕಮ್ ಮಾನ್ಯ ರಮೇಶ್. ಓ ಮಾನ್ಯ, ಕವಿತೆ ಜೊತೆನೆ ಬಂದ್ಬಿಟ್ಟಿದ್ಯಾ? ಸಾಂಗಲ್ಲೂ ಇದನ್ನೇ ಕ್ಯಾರಿ ಮಾಡಿ ಇಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾವ ಸಾಂಗು? ಕಳ್ಳಿವಳು ಅಯ್ಯೋ ಕಳ್ಳಿ. ನಿನ್ನ ನೋಡಿ ಈ ರೀತಿ ಕತ್ತಲ್ಲಾಡ್ಸೋ ಹುಡುಗ ಯಾರವನು? ಚಿರಂಜೀವಿ ಅವರು. ಚಿರಂಜೀವಿಯವರೇ ಬನ್ನಿ ದಯವಿಟ್ಟು. ಯಾರು ಕೊರಿಯೋಗ್ರಾಫ್ ಮಾಡಿರೋದು? ಅರುಣ್ ಮಾಸ್ಟರ್. ಅರುಣ್ ಮಾಸ್ಟರ್, ಲವ್ಲಿ ಮಾಸ್ಟರ್, ಲವ್ಲಿ. ಸಾಂಗ್ ಅಂದ್ರೆ ಸಾಂಗ್ ನೋಡೋಣ. ಎಸ್. ವಿಡಿಯೋ ಪ್ಲೀಸ್. ಕಳ್ಳೇವಳು ಅಯ್ಯೋ ಕಳ್ಳೇವಳು ನನ್ನ ಕೊಂದೆ ಬಿಟ್ಟು
ಕಳ್ಳನೇವನು ಅಯ್ಯೋ ಕಳ್ಳನೇವನು ನನ್ನ ಕತ್ತೆ ಬಿಟ್ಟನು ನನ್ನನ್ನೇ. ನನ್ ಕಡೆಯಿಂದ ಮಾನ್ಯ ಹಾಗೂ ಚಿರಂಜೀವಿ ಅವರಿಗೆ ಬರ್ಲಿ ವಿಸಿಲ್ಸ್. ಅರುಣ್ ಮಾಸ್ಟರ್. ಬಟ್ ಮಾನ್ಯ ಐ ಸೋ ಲವ್ಡ್ ಇಟ್, ಸೋ ಗುಡ್ ಸರ್, ಸೂಪರ್, ಯೋರ್ ಸೂಪರ್ ಸೂಪರ್ ಸೂಪರ್. ಈ ಹಾಡನ್ನ ಇಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ ಅಂದ್ರೆ ನಮ್ ಡೈರೆಕ್ಟರ್ಗೆ ಅದು ಹೇಗನ್ಸುತ್ತೆ ಅಂತ ಕೇಳೋಣ. ಡೈರೆಕ್ಟ್ರೇ. ಹಾಯ್ ಚಿರಂಜೀವಿ. ಹಾಯ್ ಮಾನ್ಯ. ಹಾಯ್ ಸರ್. ಅರುಣ್, ಬ್ಯೂಟಿಫುಲ್ ಯಾರ್, ವೆರಿ ನೈಸ್, ವೆರಿ ನೈಸ್, ಸೂಪರ್ ಇಟ್ ಇಸ್. ಅಂದ್ರೆ ಯಾವಾಗಲೂ ಸಾಂಗ್ ಅಂತಂದ್ರೆ ಇಟ್ಸ್ ನಾಟ್ ಅಬೌಟ್ ದ ಡ್ಯಾನ್ಸ್ ಅಥವಾ ಗ್ರ್ಯಾಂಡ್ಯೂರ್ ಅಂತ ಅನ್ಸಲ್ಲ. ಸಿಂಪಲ್ ಸಾಂಗ್ಸ್ ಕೂಡ ತುಂಬಾ ಎಫೆಕ್ಟಿವ್ ಅನ್ಸುತ್ತೆ. ಐ ಥಿಂಕ್ ನನಗೆ ಇದು ನೋಡ್ಬೇಕಾದ್ರೆ ಫಸ್ಟ್ ಸೀಸನ್ ಇದೇ ತರ ಒಂದು ಪಲ್ಲವಿ ಅನುಪಲ್ಲವಿ ಸಾಂಗ್ ನಮಗೆ ಚಂದನ ಅವರು ಮಾಡಿದ್ರು. ಸೇಮ್ ಹಿಂಗೆ ಒಂದು ಇಂಪ್ಯಾಕ್ಟ್ ಮಾಡಿತ್ತು, ಅದೇ ತರದ ಇಂಪ್ಯಾಕ್ಟ್ ನಮ್ಗೆ ಅನಿಸ್ತು. ಇದು ತುಂಬಾ ಐಕಾನಿಕ್ ಆಗಿ ಉಳ್ಕೊಂತು ಆ ಸಾಂಗ್ ನಮ್ಮ ಇಡೀ ಫಸ್ಟ್ ಸೀಸನ್ಗೆ. ಸೊ ಫಾರ್ ನೋಡಿದ್ರೆ ತುಂಬಾ ವೆರಿ ಎಲಿಗೆಂಟ್ಲಿ ಶಾರ್ಟ್, ವೆರಿ ಪ್ರೊಫೆಷನಲಿ ಶಾರ್ಟ್ ಅಂಡ್ ಎಕ್ಸ್ಪ್ರೆಷನ್ ವೈಸ್ ಕ್ಯಾಪ್ಚರಿಂಗ್. ಇಬ್ರು ಅಷ್ಟೇ ತುಂಬಾ ಅಂದ್ರೆ ಕಾಂಪ್ಲಿಮೆಂಟ್ ಮಾಡ್ಕೊಂಡು ಒಬ್ರನ್ನೊಬ್ರು ಕಾಂಪ್ಲಿಮೆಂಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದೀರಾ ಚಿರಂಜೀವಿ. ವೆರಿ ವೆಲ್ ಡನ್ ಬ್ರದರ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅಂಡ್ ಸೇಮ್ ನನಗೆ ನಾವು ಏಳುಮಲೆ ಮಾಡ್ಬೇಕಾದ್ರೆ ಅರುಣ್ ಕೊರಿಯೋಗ್ರಾಫ್ ಮಾಡ್ದೆ ನಮಗೆ ಯಾವಾಗ ಸಾಂಗ್. ಅಲ್ಲೂ ಅಷ್ಟೇ ನಾನು ಅರುಣ್ ಫಸ್ಟ್ ಟೈಮ್ ನಿನ್ಗೆ ಏನೋ ಕರ್ತು ಕೊಡ್ತಾ ಇದ್ದೀನಿ, ಒಂದು ಸಾಂಗು, ಒಂದು 50 ಜನ ಡ್ಯಾನ್ಸರ್ಸು ಆ ಥರದ್ದು ಇರುತ್ತೆ. ಬಟ್ ದಿಸ್ ಇಸ್ ಮೋರ್ ಚಾಲೆಂಜಿಂಗ್. ಅದು ತುಂಬಾ ಈಸಿ, ನೀವು ಒಂದು ನೈಟಲ್ಲಿ ಕೊರಿಯೋಗ್ರಫಿ ಮಾಡ್ಕೊಂಬಂದು ಹೇಳ್ಕೊಟ್ಬಿಡ್ತೀವಿ ಮಗ. ಇದು ಚಾಲೆಂಜಿಂಗ್ ಆಗಿರುತ್ತೆ, ಕತೆ ಹೇಳಬೇಕು, ನನಗೆ ಎಮೋಷನ್ಸ್ ಹಿಡಿಬೇಕು ಅಂತ. ಪಾಪ ಹಿ ಡಿಡ್ ಅ ಗುಡ್ ಜಾಬ್ ಫಾರ್ ಅಸ್. ಥ್ಯಾಂಕ್ ಯು ಅರುಣ್. ಸೊ ಸೇಮ್ ಇಲ್ಲೂ ಕೂಡ ಅದೇ ತರದೊಂದು ಚಾಲೆಂಜಸ್ ಇತ್ತು. ಸೊ ವೆರಿ ವೆಲ್ ಡನ್ ಮಾನ್ಯ. ಯು ಲುಕಿಂಗ್ ವೆರಿ ನೈಸ್ ಯಾರ್. ಸಾಂಗ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಓವರ್ ಆಲ್ ಇಟ್ ಇಸ್ ಅ ವೆರಿ ಪ್ಲೆಸೆಂಟ್ ವಾಚ್ ಯಾರ್, ವೆರಿ ಪ್ಲೆಸೆಂಟ್ ವಾಚ್. ಗುಡ್ ಲಕ್ ಮಾನ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಪ್ರೇಮ ಮ್ಯಾಮ್ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಮೇಡಮ್. ಮಾನ್ಯ, ನಿನ್ಗೆ ಹೇಗೆ ಅನಿಸ್ತು ಹೇಳು. ಚೆನ್ನಾಗಿ ಅನಿಸ್ತು ಮ್ಯಾಮ್. ನನಗೆ ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಅದೊಂದು ಫೀಲ್ ಗೊತ್ತಾಗ್ತಾ ಇತ್ತು. ಆಮೇಲೆ ಚಿರಂಜೀವಿ ಸರ್ ಏನು ಮಾಡಿದ್ರು ಅಂದರೆ ಸ್ಟಾರ್ಟಿಂಗ್ ಅಷ್ಟು ಕೆಮಿಸ್ಟ್ರಿ ಬರ್ತಾ ಇರಲಿಲ್ಲ. ಇವರು 2 ಮಿನಿಟ್ಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು 2 ಮಿನಿಟ್ಸ್ ಅದನ್ನ ಮಾಡಿ ದೆನ್ ನಾವು ಅದು ಓಡ್ ಬಂದ್ಬಿಟ್ಟು ಇವರು ಹೆದರ್ಸೋ ಥರ ಅದನ್ನು ಮಾಡಿದ್ವಿ. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಬಂತು. ಬಟ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾಳೆ. ವೆರಿ ಗುಡ್. ಆಲ್ ಕ್ರೆಡಿಟ್ ಗೋಸ್ ಟು ಯು ಮಾಸ್ಟರ್. ಥ್ಯಾಂಕ್ ಯು. ವೆರಿ ಗುಡ್. ಮಾನ್ಯ, ಮಾತಾಡಂಗಿಲ್ಲ, ತುಂಬ ಚೆನ್ನಾಗಿ. ಇನ್ನೇನು ಫೈನಲ್ಸ್ ಹತ್ರ ಬರ್ತಾ ಇದೆ ಸ್ವಲ್ಪ. ಓಕೆ, ಗುಡ್. ಮತ್ತೆ ಮೇಡಮ್ ಇದನ್ನ ಶೂಟ್ ಮಾಡಿಕೊಟ್ಟಂತ ನಮ್ಮ ಕ್ಯಾಮ್ರಾಮನ್ ರಾಜು ಅಂತ, ಬೆನಕ ರಾಜು ಅಂತ ಇಲ್ಲೇ ಇದ್ದಾರೆ. ಬನ್ನಿ ಸರ್. ಕ್ಯಾಮ್ರಾಮನ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್. ಮಾನ್ಯ. ಎಸ್ ಸರ್. ಲಾಸ್ಟ್ ಟೈಮ್ ನಾನು ಏನು ಹೇಳಿದೆ? ಕಮ್ ಬ್ಯಾಕ್ ಮಾಡಿ. ಬೌನ್ಸ್ ಬ್ಯಾಕ್. ಎಸ್. ದಿಸ್ ಇಸ್ ಬೌನ್ಸಿಂಗ್ ಬ್ಯಾಕ್. ಥ್ಯಾಂಕ್ ಯು ಸರ್. ವಾವ್. ಇವ್ರೆಲ್ಲ ಬಿಸಿಲು ಹೊಡೆದ್ರಲ್ಲ, ದೇ ಲವ್ ಯು. ಅದಕ್ಕಿಂತ ಮುಖ್ಯವಾದ ಏನು ಗೊತ್ತಾ? ದಿ ಕ್ಯಾಮ್ರಾ ಲವ್ಸ್ ಯು. ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ನೀವು ಕ್ಯಾಮ್ರಾಲಿ ಅಂದ್ರೆ ಮಾನ್ಯ. ಸರ್ ರೇರ್ ಕ್ವಾಲಿಟಿ ಆರ್ಟಿಸ್ಟ್ಗೆ ಅಷ್ಟೇ ಮೇಯ್ನ್. ನಾನು ಫಸ್ಟ್ ಇಂದ ಹೇಳ್ತಾ ಇದ್ದೀನಿ, ನೀವು ಕ್ಯಾಮ್ರಾನ ಲವ್ ಮಾಡಬೇಕು, ಕ್ಯಾಮ್ರಾ ನಿಮ್ಮನ್ನು ಲವ್ ಮಾಡಬೇಕು. ದಟ್ ಇಸ್ ಹಾಫ್ ದ ಬ್ಯಾಟಲ್. ಬಹಳ ಚೆನ್ನಾಗಿ ಕಾಣಿಸಿದ್ರೆ ಎಕ್ಸಲೆಂಟ್. ಓಕೆ. ಅಂಡ್ ಚಿರಂಜೀವಿ ಏನ್ ಚೆನ್ನಾಗಿ ಮ್ಯಾಚ್ ಮಾಡಿದ್ರಿ ಸರ್ ನೀವು. ಆ ಸಿಗರೆಟ್ ಅದು ಆ ಬೀಡಿನ ನುಂಗೋದಲ್ಲಿ ಅದಾದ್ಮೇಲೆ ಒಂದು ಎಕ್ಸ್ಪ್ರೆಷನ್ ಇದೆ. ಸೋ ಕ್ಯೂಟ್. ಚಿರಂಜೀವಿ ನಿಜವಾಗ್ಲೂ ಹೇಳ್ತೀರಿ ಚಿರಂಜೀವಿ ಅವರೇ, ಡ್ಯಾನ್ಸ್ ಮಾಡೋದು, ಸ್ಟೈಲ್ ಮಾಡೋದು ಅದೆಲ್ಲ ಓಕೆ, ಅದಕ್ಕಿಂತ ಕಷ್ಟ ಇವತ್ತು ನೀವು ಮಾಡಿದ್ದು. ಒಂದೊಂದು ಎವ್ರಿ ಕ್ಲೋಸ್ ಅಪ್ ದಿ ವೇ ದಿಸ್ ಬಾಯ್ ಹೆಲ್ಡ್ ಅಲ್ಲ, ನಿಜವಾಗ್ಲೂ ಸರ್ ದಿಸ್ ಇಸ್ ವಾಟ್ ವರ್ಕ್ ಸರ್. ಸೋ ಬ್ಯೂಟಿಫುಲ್. ಅಂಡ್ ಅರುಣ್, ಅದು ಎಷ್ಟು ಗ್ರಾಜುವಲ್ ನೀವು ಬಿಲ್ಡಪ್ ಮಾಡಿದ್ದೀರಾ ಅಂದ್ರೆ ಅಬ್ಸಲ್ಯೂಟ್ ಸ್ಟೋರಿ ಟೆಲಿಂಗ್ ಸರ್. ಬಹಳ ಇಷ್ಟ ಆಯ್ತು ಸರ್. ಅಂಡ್ ಸೂಪರ್ ವರ್ಕ್ ಸರ್. ಬಹಳ ಇಷ್ಟ ಆಯ್ತಪ್ಪ. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಸೊ ಇದೊಂದು ಫುಲ್ ಪ್ಯಾಕೇಜ್. ಸಾಂಗ್ ಕೊರಿಯೋಗ್ರಫಿ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲವೂ ಸಖತ್ತಾಗಿದೆ. ಸ್ಟಾರ್ ರೇಟಿಂಗ್ಸ್ ಎಷ್ಟು ಸಖತ್ತಾಗಿರುತ್ತೆ ಅಂತ ನೋಡೋಣ. ತರುಣ್ ಸರ್. ಬ್ಲಾಕ್ ಬಸ್ಟರ್. ಕಂಗ್ರ್ಯಾಚುಲೇಷನ್ಸ್.
ಮಾನ್ಯ, ಈ ಹಂತದಲ್ಲಿ ಈ ಬ್ಲಾಕ್ ಬಸ್ಟರ್ ತುಂಬಾ ಮುಖ್ಯ ಅಂಡ್ ಇದು ಇನ್ನಷ್ಟು ಹುಮ್ಮಸ್ಸನ್ನ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬತ್ತೆ. ಹೌ ಯು ಫೀಲಿಂಗ್? ಆಕ್ಚುಲಿ ನೀವು ಹೇಳ್ದಂಗೆ ಇದು ತುಂಬಾ ಮುಖ್ಯ ಆಗಿತ್ತು ನಂಗೆ. 2 weeks ಇಂದ ತುಂಬಾ ಪ್ರೆಷರ್ ತಗೊಂಡಿದ್ದೆ ಅನ್ಸ್ತಾ ಇತ್ತು. ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗಿ ಬರ್ತಾ ಇತ್ತು, ಇಲ್ಲಿ ಮಾಡಿದಾಗ ಏನ್ ಆಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ರಮೇಶ್ ಸರ್ ಹೇಳಿದ್ರು ನೆಕ್ಸ್ಟ್ ವೀಕ್ ನೀನು ಬೌನ್ಸ್ ಬ್ಯಾಕ್ ಆಗ್ಲೇಬೇಕು ಅಂತ. ಫೀಲ್ ಮಾಡ್ಕೊಂಡ್ ಮಾಡಿದೆ, ಸೊ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲ ಓಕೆ. ಅವಾಗಿಂದ ಈ ಬುಕ್ನ ಹಂಗೆ ಹಿಂಗೆ ಗಟ್ಟಿಯಾಗಿ ಇಟ್ಕೊಂಡಿದ್ದೆ. ಅಂಥದ್ದೇನು ಆ ಬುಕ್ ಎಷ್ಟು ಇಂಪಾರ್ಟೆಂಟು? ನಂಗೆ ಭಯ ಆಗ್ತಿದೆ ಇವಾಗ ಹೇಳೋದಕ್ಕೆ. ಭಯ ಆಗ್ತಿದ್ಯಾ? ಚಿರಂಜೀವಿಯವರೇ, ನೀವು ಕೂತ್ಕೊಳ್ಳಿ. ಇಲ್ಲೇನೋ ಒಂದು ನಡೆಯುತ್ತೆ ಇದೆ, ಇಲ್ಲೇನೋ ಒಂದು ಸಮಸ್ಯೆ ಇದೆ. ಆದ್ರೆ ಸದ್ಯಕ್ಕೆ ಕೈಯಲ್ಲಿ ಒಂದು ಬುಕ್ ಇದೆ. ಸರ್ ಬೇರೆ ಫುಲ್ ಸೀರಿಯಸ್ ಆಗಿದ್ದಾರೆ. ಅವ್ರು ನೋಡಕ್ ಮಾತ್ರ ಸೀರಿಯಸ್, ಒಳಗಡೆ ವೆನಿಲಾ. ಅಲ್ಲ ಹಂಗ ನೋಡಕ್ ಮಾತ್ರ ಸೀರಿಯಸ್, ಒಳಗಡೆ ಕಾಮಿಡಿಯೋ ಒಂಥರ. ಎಸ್, ಏನಿದು? ಅಲ್ಲಿ ಫುಲ್ ಅಂದ್ರೆ ಫೀಲ್ ಮಾಡ್ಕೊಂಡು ಮಾಡ್ದೆ ಅಲ್ಲ, ಸೊ ತರುಣ್ ಸರ್ನೇ ನೆನಪು ಮಾಡ್ಕೊಂಡು ಮಾಡ್ದೆ. ಸೊ ಅಷ್ಟು ಔಟ್ಪುಟ್ ಚೆನ್ನಾಗಿ ಬಂತು. ಚಿರಂಜೀವಿ ಅವ್ರನ್ನ ನೋಡಿ feel ಮಾಡಿದ್ದಲ್ಲ. ಬಟ್ ಮನ್ಸಲ್ಲಿ ತರುಣ್ ಸರ್ನ ನೆನಪು ಮಾಡ್ಕೊಂಡು ಮಾಡ್ದೆ. ಸೊ ಬೇಸಿಕಲಿ ಅವ್ರ ಪಾಪ ನೀವು ಎಷ್ಟು ಖುಷಿ ಆದ್ರಿ. ನನ್ನ 2 ನಿಮಿಷ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ಇವ್ರು ಇದನ್ನ ಬೇರೆ ಹೆಮ್ಮೆಯಿಂದ ಹೇಳ್ತಾ ಇದಾರೆ. ನಾನು ಹೇಳಿದೆ ಸರ್, ಅವ್ರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು, ಒಳಗಡೆ ಕಣ್ಣಿಂದ ನೋಡಿದ್ದು ತರುಣ್ ಅವ್ರನ್ನ. ಅವರು ಯಾಕಮ್ಮ? ಇದರಲ್ಲಿ ಫುಲ್ ಮೆಮೊರೀಸ್ ಇದೆ ಈ ಬುಕ್ಕಲ್ಲಿ. ಫಸ್ಟ್ ಪೇಜ್ ಕಂಡೋರ್ ಮನೆಯ ವಿಷಯನ ಡಿಸ್ಕಸ್ ಮಾಡುವಂತ ಒಂದು ಮಜಾ ಇದೆಯಲ್ಲ. ವೆಲ್ಕಮ್ ಟು ತರುಣ್ ಮಾನ್ಯಾಸ್ ವರ್ಲ್ಡ್ ಅಂತೆ. ತರುಣ್ ಮಾನ್ಯಾಸ್ ವರ್ಲ್ಡ್. ಫಸ್ಟ್ ಚಿಕ್ಕ ಮಕ್ಳ ತರ ಫ್ಲೇಮ್ಸ್ ಹಾಕಿದಾಳೆ ಮಾನ್ಯ. ತರುಣ್ ಮಾನ್ಯ ಫ್ಲೇಮ್ಸ್. ಅದ್ರಲ್ಲಿ ಬಂದಿರೋದು ಎಮ್ ಅಂದ್ರೆ ಏನು? ಮ್ಯಾರೇಜು. ಅದ್ರಾಗಿಲ್ವಲ್ಲಮ್ಮ? ಇಲ್ಲ, ಫ್ಲೇಮ್ಸ್ ಮಾಡಿದಾಗ ನಿಜವಾಗ್ಲೂ ಮ್ಯಾರೇಜ್ ಬಂತು ಅಕ್ಕ. ನನಗೆ ಶಾಕ್ ಆಯ್ತು. ಸ್ವಲ್ಪ ಲೇಟಾಗಿ ಫ್ಲೇಮ್ಸ್ ಹಾಕಿದೆ. ಇನ್ನೊಂದೆರಡು ವರ್ಷದ ಮುಂಚೆ ಫ್ಲೇಮ್ಸ್ ಹಾಕಿದ್ದಿದ್ರೆ ಚಾನ್ಸ್ ಆದ್ರೂ ಇರ್ತಿತ್ತ ನಿನ್ಗೆ. ಆಮೇಲೆ ಇದೇನಿದು ಇಲ್ಲಿ ಹಾರ್ಟು? ಇದು ಸರ್ ಫಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ನನಗೆ. ಅದು June 9th. ಅದನ್ನ ಅವಳು ಹಾರ್ಟ್ ಹಾಕಿ ಮಾರ್ಕ್ ಮಾಡಿದಾಳೆ. ನೆಕ್ಸ್ಟ್ ಫಸ್ಟ್ ಕಾಟೇರ ನಮಸ್ಕಾರ. ಕಾಟೇರ ನಮಸ್ಕಾರ ಜುಲೈ 29ನೇ ತಾರೀಕು. ಕಾಟೇರ ನಮಸ್ಕಾರ ಸಿಂಗಿಂಗ್. ಅದು ಒಂದು ಮ್ಯೂಸಿಕಲ್ ನೋಟೇ ಬರ್ದಿದೆ. ಕಾಟೇರ ನಮಸ್ಕಾರ. ಟೂ ಡು ಟೂ ಡು ಟೂ ಡು ಟೂ ಡು ಟೂ ಡು ಟೂ ಡು ಟೂ ಡು. ನಿಮ್ಮ ಕೈಯಿಂದ ಸಿಕ್ತು ಕಾಟೇರ ನಮಸ್ಕಾರ. ಅವತ್ತೇ ಒಪ್ಕೊಂಡೆ ನಿಮ್ಮ ಮನಸಾರ. ಆಗ್ತೀರಾ ಹೇಳಿ ನನ್ನ ಸರದಾರ, ಬೇಗ ಹೇಳ್ಬಿಡಿ ಇರೋದು ಇನ್ನೊಂದೇ ವಾರ. ಇದು ಟೆಲಿಕಾಸ್ಟ್ ಆಗುತ್ತೆ ಇದೇ ಶನಿವಾರ. ಅದನ್ನ ನೋಡಿ ಸೋನಲ್ ಅವರು ತಗೊಂತಾರೆ ರೌದ್ರಾವತಾರ. ಆಮೇಲೆ ಬಂದು ಬಿಡಿಸ್ತಾರೆ ನಿನಗೆ ಗ್ರಹಚಾರ ಆನ್ ಭಾನುವಾರ. ನಮ್ದು ಒಂದು ಫೋಟೋ ಇಲ್ಲ, ಇಟ್ಸ್ ಓನ್ಲಿ ತರುಣ್ ಸರ್. ನೋಡಿ ಇದ್ ನೋಡಿದ್ರಾ ಮಾನ್ಯ ಎಷ್ಟು ಪಾಪ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿದ್ರಾ? ನಿಮಗೆ ನಾನು ಫಸ್ಟ್ ಕೊಟ್ಟಿದ್ದು ತಾಜ್ ಮಹಲ್. ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ನನ್ನ ಮೇಲೆ ಕಾದಲ್. ಇದನ್ನೆಲ್ಲ ಕೇಳಿ ಏನ್ ಅನ್ಬೋದು ನಿಮ್ಮ ಸೋನಲ್? ಮೊದಲನೇದಾಗಿ ಥ್ಯಾಂಕ್ ಯು ಮಾನ್ಯ, ಪಾಪ ಇಷ್ಟೊಂದು ಎಫರ್ಟ್ ತಗೊಂಡ್ ಮಾಡಿದೀರಾ. ಈ ತರ ಇದು ಒಂದು ಬುಕ್ ಇದೆ ಗೊತ್ತಾ, ಇವಾಗ ನೀವು ಕಲೆಕ್ಟ್ ಮಾಡಿದಿರಲ್ಲ, ಈ ತರದ್ದು 10 ಬುಕ್ ಇದೆ ನನ್ನ ಹೆಂಡತಿ ಹತ್ರ. ಈ ತರ ನಾನೆಲ್ಲ ಈ ಕಲೆಕ್ಟ್ ಮಾಡೋದು. ನಾನು ಫಸ್ಟ್ ಕೊಟ್ಟಿರೋದ್ರಿಂದ ಯಾವ್ದೋ ಚಾಕ್ಲೇಟ್ ಪೇಪರ್, ನಾನು ಯಾವ್ದೋ ಕಳ್ಸಿದ್ದು ಒಂದು ಗಿಫ್ಟ್ ವ್ರಾಪರ್, ಈ ತರದ್ದು ಅವಳ ಹತ್ರ ಒಂದು ಹಿಂಗ್ ಬುಕ್ ಮಾಡ್ತಾ ಹೋದ್ರೆ 10 ಬುಕ್ ಆಗುತ್ತೆ. ಅದಕ್ಕೆ ನಾನು ಅವಳಿಗೆ ಬುಕ್ ಆಗಿರೋದು. ಇವಳಿಗೆ ಏನ್ ಮಾಡೋಣ ಈ ಹುಡುಗಿಗೆ ಪಾಪ? ಅದಕ್ಕೆ ಮಾನ್ಯ, ಈ ತರದೆಲ್ಲ ನೋವುಗಳು ಜೀವನದಲ್ಲಿ ಬರುತ್ತೆ, ಅದನ್ನ ದಾಟ್ಕೋಬೇಕು ಅಂದ್ರೆ ಬೆಸ್ಟ್ ಜಾಗ ಇಸ್ ಸಿನಿಮಾ. ಅಲ್ಲೊಂದೇನೆ ನಿನ್ ಸಿನಿಮಾದಲ್ಲಿ ಚೆನ್ನಾಗಮ್ಮ. ಥ್ಯಾಂಕ್ ಯು ಸರ್. ನನಗಿಂತ ಬೆಟರ್ ಸಿಗಲ್ಲ. ಒಂದು ರೇಂಜ್ ಇರೋರು ಯಾರೋ ಸಿಗ್ತಾರೆ ನಿನಗೆ. ಹೋಗು. I like it. ಒಂದು ಕೆಲಸ ಮಾಡೋಣ,
ವಿತ್ ಲವ್ ಅವ್ರೊಂದು ಸಿಗ್ನೇಚರ್ ಹಾಕಿ. ಹಾ ಹೋಗಮ್ಮ, ಹಾಕ್ಸ್ಕೊಂಬ, ಹೋಗು ಹೋಗು. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಮಳ್ಳಿಯವಳು ನಾನ್ ಬರೀ ಒಂದ್ ಸೈನ್ ಕೇಳಲೆ, ಇವ್ರ ಮನ್ಸಿನ ಮೂಲೆಯಲ್ಲಿ ಏನೋ ಒಂದ್ ಫೀಲಿಂಗ್ ಇದೆ. ಫುಲ್ಲು ಕವಿತೆನೆ ಬರ್ದ್ಬಿಟ್ಟು ಸೈನ್ ಆಗ್ತಾ ಇದಾರೆ ತರುಣ್ ಅವರು. ಇದೆ ಇದೆ ಇದೆ. ಸುಮ್ಮನೆ ಸೈನ್ ಕೇಳಿದ್ ನೋಡ ಎಷ್ಟು ಬರ್ದ್ರು. ನಾನ್ ಕೇಳಿದ್ರು ಗೀಚ್ಬಿಟ್ಟು ಕಳ್ಸ್ಬಿಡು. ನನ್ನೊಂದು ಆಸೆ ಪಾಪ, ಹುಡುಗಿ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿದಾಳಲ್ಲ, ಆ ಸಾಂಗ್ ಆಗ್ತೀವಿ, ಒಂದು ನೆಕ್ ಮೂಮೆಂಟ್ ಅಟ್ಲೀಸ್ಟ್ ಕೊಡಿ. ನೀನ್ ಅದ್ ನೋಡ್ಕೊಂಡು ಹಂಗೆ ಬಾ, ಓಕೆನಾ? ಮ್ಯೂಸಿಕ್. ಕಳ್ಳೀವಳು ಅಯ್ಯೋ ಕಳ್ಳೀವಳು ತುಂಬ ಹಿಡಿಸಿ But Manya, what a fan you are, yeah. Superb, superb. Best of luck, lots of love. Tarun Sudhir. ಅಕ್ಕ ಅಣ್ಣ ಬಂದ್ರು. ಆಮೇಲೆ ಲಾಲ್ ಸಾಬ್ ಲವತ್ ಹಿಂಗೆ ಬರೆದ್ರು. ನಾನ್ ಕೇಳಿದಕ್ಕೆ ಕಪಾಲಕ್ಕೆ ಒಂದು ಸೈನ್ ಹಾಕ್ತೀನಿ ಅಂದ್ರು. ಆಯ್ತಕ್ಕ ಆಯ್ತಕ್ಕ ಅಕ್ಕ ಮನೆಗೆ ಬಂದು ನೋಡ್ಕೊಳಕ್ಕ. ಸೂಸು ಇಲ್ಲಿ ಜಗ್ಗ ಯಾವ್ದೋ ಹುಡುಗಿಗೆ ಅವಲ್ಲೇ ಮುಟ್ಕೊಂಡ. ನನಗೆ ಅದೆಲ್ಲ ಏನ್ ಬೇಜಾರ ಇಲ್ಲ ಸೂಸು. ಇಲ್ಲಿ ಗಂಡಸರ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾನೆ. ಸ್ವಲ್ಪ ಅದೊಂದ್ ಚೂರು ನೋಡ್ಕೊಳಮ್ಮ. ಸರಿಮ್ಮ, ಸರಿ ಆಯ್ತು, ಬಾಯ್. ಅಕ್ಕ ಇಷ್ಟೊತ್ತು ಹೇಳದ್ನ ನಾನು ಸುಳ್ಳು ಕಣಕ್ಕ. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವ ಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಸ್ ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಅಂಡ್ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಬರ್ತಾ ಇರೋಂಥ ನಮ್ಮ ಮುಂದಿನ ನಟಿ, ಪಟಪಟ ಅಂತ ಮಾತಾಡೋ ಮಾತಿನ ಮಲ್ಲಿ. ಇವ್ರು ಹೇಳೋಂತ ಪಂಚಸ್ ಎಲ್ಲ ತುಂಬಾನೇ ಸಿಲ್ಲಿ. ಲೆಟ್ಸ್ ವೆಲ್ಕಮ್ ತುಮಕೂರಿನ ದೀಪಿಕಾ. ಏ ದೀಪಿ, ಹೆಂಗಿದ್ಯಾ ಪಿಕಾ? ಮ್ಯಾಮ್ ಹೇಗೆ ಕಾಣಿಸ್ತಾ ಇದ್ದೀನಿ ಮ್ಯಾಮ್? ಚಂದನದ ಗೊಂಬೆ ತರ ಕಾಣ್ತಾ ಇದ್ಯಾ. ಥ್ಯಾಂಕ್ ಯು ಮ್ಯಾಮ್. ಸರಿ, ಈಗ ಯಾವ ರೈಲ್ವೆ ಸ್ಟೇಷನ್ ಅಲ್ಲಿ ಶೂಟ್ ಮಾಡಿದ್ರಿ ನೀವು? ಮ್ಯಾಮ್ ರೈಲ್ವೆ ಸ್ಟೇಷನ್ ಅಲ್ಲ, ಮಂಡ್ಯ ಮತ್ತು ಮದ್ದೂರು ನಡುವೆ ಇರುವಂತ ಒಂದು ಹಳ್ಳಿನಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಮ್ಯಾಮ್. ಔಟ್ಡೋರ್ ಶೂಟ್. ಹೌದು ಮ್ಯಾಮ್. ಓಕೆ, ಯಾವ ಹಾಡು? ಮ್ಯಾಮ್ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆ ಸಾಂಗು ಮ್ಯಾಮ್. ಆಹಾ, ನಮ್ಮ ಡಿಂಪಲ್ ಕ್ವೀನ್ ರಚ್ಚು ಅವ್ರ ಹಾಡು. ಹೌದು ಸರಿ, ma'am. ನಿಮ್ ಜೊತೆ ಜೋಡಿ ಆಗಿರೋರು ಯಾರು? ಸಿದ್ದೇಗೌಡ್ರು ಮ್ಯಾಮ್. ಸಿದ್ದೇಗೌಡ್ರ ಜೊತೆ ಡಾನ್ಸ್ ಮಾಡಿದ್ಯಾ? ಹೌದು ಮ್ಯಾಮ್. ಕೊರಿಯೋಗ್ರಫಿ ಮಾಡಿರೋದು ವಸಂತ್ ಮಾಸ್ಟರ್. ವಸಂತ್ ಮಾಸ್ಟರ್. ಅವರು ಕೂಡ ಮಣ್ಣಿನ ಮಗ. ಅವ್ರು ಅದನ್ನ ತುಂಬಾ ನ್ಯಾಚುರಲ್ ಆಗಿ ಮಾಡಿರ್ತಾರೆ. ಹಂಗಂದ್ರೆ ನೋಡೋಣ ಸಾಂಗ್ ಹೆಂಗ್ ಬರುತ್ತೆ ಅಂತ. ಹೌದು ಮ್ಯಾಮ್. ಸೂಪರ್, ಬಾ ಬೇಬಿ.
ಏನಮ್ಮಿ ಸಾಂಗ್, ಅದು ಸಿದ್ದೇಗೌಡ್ರ ಜೊತೆ, ಅದು ಮಂಡ್ಯ ಕಡೆ ಗದ್ದೆಯಲ್ಲಿ. ಹೌದು ಮ್ಯಾಮ್. ನಿಂಗೆ ಹೆಂಗ್ ಅನ್ಸ್ತು ಮ್ಯಾಮ್ ಹೀರೋಯಿನ್ ಇಂಟ್ರೊಡಕ್ಷನ್ ರೌಂಡ್ ಅಂತ ಮಾಡಿದ್ರಲ್ವಾ ಮ್ಯಾಮ್, ನನ್ಗೆ ಅವಾಗ ಹೀರೋಯಿನ್ ಫೀಲ್ ಬಂತು ಏನೋ ಗೊತ್ತಿಲ್ಲ ಮ್ಯಾಮ್. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಆ ತರ ಫೀಲ್ ಬರ್ತಾ ಇತ್ತು ಮ್ಯಾಮ್. ನಮ್ದು ಸರ್ ಹೇಳ್ತಿದ್ರು ಅಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ಸೆಟಪ್ ಎಲ್ಲ ಹಾಕ್ಬೇಕು ಅಂತ, ಬಟ್ ಅಲ್ಲಿ ಹೋದ್ರೆ ನಿಜವಾಗ್ಲೂ ಜಾತ್ರೆ ನಡೀತಾ ಇತ್ತು ಮ್ಯಾಮ್. ಆಮೇಲೆ ನನ್ಗೆಲ್ಲ ಸೆಲ್ಫಿ ಕೊಡಿ ಅದ್ರಲ್ಲಂತೂ ನಮ್ಮ ಮನೆ ಮಗಳ ತರ ಏನಮ್ಮೆ ಇಲ್ಲಿ ಬಂದ್ಬಿಟ್ಟಿದ್ಯಾ ನೀನು ಅಂತ ಎಲ್ಲ ನನ್ಗೆ ಫುಲ್ ಅವ್ರ ಮನೆ ಮಗಳ ತರ ಮಾತಾಡಿಸಿದ್ದಾರೆ ನನ್ನ. ಏನಮ್ಮಿ ಬಾರಮ್ಮಿ ಮನೆ ತಗೋಗ್ ಬರೋಣ ಅಂತ ಎಲ್ಲ ಕರಿತಿದ್ರು. ಅದ್ರಲ್ಲಂತೂ ಒಂದು ಅಜ್ಜಿ ಹೇಳ್ಬೇಕು ನೋಡು, ನಾನು ಹೇಳ್ಬಿಟ್ಟಿದ್ದೀನಿ ನೀನು ಅಲ್ಲಿ ಸ್ಟೇಜಲ್ಲಿ ಹೇಳಬೇಕು ಇದೆಲ್ಲ ನೀನು ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ನನ್ಗೆ ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆಮೇಲೆ ಅದು ಬೀರಪ್ಪನ ಗುಡಿ ಮುಂದೆ ಅಂದ್ರೆ ಆ ದೇವಸ್ಥಾನನೂ ಬೀರಪ್ಪನ ಗುಡಿನೇ. ಫುಲ್ ನನ್ಗೆ ಎಲ್ಲಾ ಕಡೆನೂ ನನಗೆ ಫುಲ್ ಖುಷಿ ಅಂದ್ರೆ ಖುಷಿ ಮ್ಯಾಮ್. ನಿಂಗೊಂಥರ ಸೆಲೆಬ್ರಿಟಿ ತರ ಫೀಲು, ತುಂಬಾ ಫೀಲ್ ಆಯ್ತು ಮ್ಯಾಮ್. ಎಲ್ಲರೂ ಕರೆದು ಸೆಲ್ಫಿ ಗಿಲ್ಫಿ. ಆಮೇಲೆ ಜಾತ್ರೆಯಲ್ಲಿ ಮ್ಯಾಮ್ ನಾನು ಅದೆಷ್ಟು ಸ್ವೀಟ್ಸ್ ತಿಂದೋ ಎಲ್ಲ ಫ್ರೀಯಾಗಿ ಕೊಟ್ರು ಮ್ಯಾಮ್ ನನಗಂತ. ಕಾಣಿಸ್ತಾ ಇದೆ ಸ್ವೀಟ್ ತಿಂದಿರೋದು ಕಾಣಿಸ್ತಾ ಇದೆ. ಆದ್ರೆ ಸಾಂಗ್ ಎಷ್ಟು ಸ್ವೀಟ್ ಆಗಿತ್ತು ಇದನ್ನೆಲ್ಲ ನಾವು ಜಡ್ಜಸ್ ಹತ್ರ ಕೇಳೋಣ. ಓಕೆನಾ ತರುಣ್ ಅವರೇ? ದೀಪಿಕಾ, ಲೈನ್ಸ್ ಏನ್ ಇವಾಗ ಇಡೀ ಸಾಂಗ್ ಏನಾಯ್ತು, ಫುಲ್ ಖುಷಿಯಾಗಿದ್ಯಾ, ನನಗೆ ಸಾಂಗ್ ಮಾಡಿಸ್ತವ್ರೆ, ನಾನು ಖುಷಿಯಾಗಿದ್ದೀನಿ ಅನ್ನೋದು. ಅದನ್ನ ಮೀರಿ ಆ ಸಾಂಗ್ ಸಿಚುವೇಶನ್ ಏನು, ಅದ್ರ ಹಿಂದೆ ಏನೊಂದು ಬ್ಯಾಕ್ ಸ್ಟೋರಿ ಆಗಿರುತ್ತೆ, ಮುಂದೆ ಏನು, ಅಥವಾ ನನಗೂ ಅವ್ನಿಗೆ ಏನ್ ಕನೆಕ್ಷನ್, ಲೈನ್ಸ್ ಏನ್ ಹೇಳ್ತಿದ್ದಾನೆ. ಪ್ರೀತಿ ಅಂದ್ರೆ ಹಿಂಗೆ ಕಂಡ್ಲ, ಸುಮ್ನೆ ಒಂದು ಮುತ್ತು ಕೊಡ್ಲ ಅಂದ್ರೆ ಒಂದು ಹುಡುಗಿಗೆ ಎಷ್ಟು ನಾಚಿಕೆ ಇರ್ಬೇಕು. ಅದು ಅವಳೇ ಒಂದು ಮುತ್ತು ಕೊಡು ಅಂತ ಕೇಳ್ತಾಳೆ ಅಂತಂದ್ರೆ ಅದು ಎಷ್ಟು ಒಂದು ಒಳಗಡೆಯಿಂದ ಅದೊಂದು ನಾಚಿಕೆ ಬಂದು ಕೇಳ್ಬೇಕಲ್ವಾ. ಹಿಂಗ ನಕ್ಕೊಂಡು ನೀನ್ ಕೇಳಿದ್ರೆ ಬೇರೆ ಲೈನ್ಸ್ಗೂ ಆ ಲೈನ್ಸ್ಗೂ ಡಿಫ್ರೆನ್ಸ್ ಏನ್ ಸಿಗುತ್ತೆ ಅಲ್ವಾ. ಐ ನೋ ಯುವರ್ ಎಂಜಾಯಿಂಗ್ ದ ಸಾಂಗ್, ಬಟ್ ವೆನ್ ಇಟ್ ಕಮ್ಸ್ ಟು ಲೈನ್ಸ್ ಯು ಹ್ಯಾವ್ ಟು ಫೀಲ್ ದಟ್ ಲೈನ್ಸ್, ಎವ್ರಿ ವರ್ಡ್ ಗೊತ್ತಾಗ್ಬೇಕು. ಅಲ್ಲಿಂದ ಅರ್ಧ ಲೈನ್ ನನಗೂ ಹಿಂಗೆ ಆಯ್ತು ಕಣ್ಲ ಅಂದಾಗ ಬೇರೆ ಬರಬೇಕು, ಪ್ರೀತಿನೇ ಹಿಂಗೆ ಕಣ್ಲ. ನನಗೆ ಇಡೀ ಸಾಂಗ್ ಒಂದೇ ಎಕ್ಸ್ಪ್ರೆಷನ್ ಇದ್ಬಿಟ್ಟೆ ನೀನು ಅನ್ನೋದು ಕಂಪ್ಲೇಂಟ್ ಅಷ್ಟೇನೆ. ನೀನ್ ಚೆನ್ನಾಗಿ ಮಾಡಿಲ್ಲ ಅನ್ನೋ ಕಂಪ್ಲೇಂಟ್ ಅಲ್ಲ. again ಸಿದ್ದೇಗೌಡರು ಪಾಪ ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಅದೇ ಸ್ಲ್ಯಾಂಗ್ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಸಂತ್ ಅವ್ರಿಗೆ ಕೊಟ್ಟಂತ ಒಂದು ಇದರಲ್ಲಿ ತುಂಬಾ ಬ್ಯೂಟಿಫುಲ್, ಅದು ಅವ್ರಿಗೆ ಏನ್ ಬೆಸ್ಟ್ ಆಗುತ್ತೆ ಪಾಪ ಅವ್ರು ಮಾಡಿದ್ದಾರೆ. ಆಸ್ ಅನ್ ಆಕ್ಟರ್ ಚೂರು ಅದ್ರ ಬಗ್ಗೆ ಗಮನ ಕೊಡೋ ದೀಪಿಕಾ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೆ ಎಷ್ಟು ಇಷ್ಟ ಆಯ್ತು ನಿಶ್ವಿಕಾ ಅವರೇ? ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಕೂಡ. ನೀವು ತುಂಬಾ ಚೆನ್ನಾಗಿ ಮಾಡಿದೆ. ನನಗೆ ನಿನ್ ಗ್ಲಾಸಸ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ದೀಪಿಕಾ. ಐ ಥಿಂಕ್ ಅದು ನಿಂದ ಅರ್ಧ ಎಕ್ಸ್ಪ್ರೆಷನ್ ಅದರಿಂದನೇ ಏನು ಕಾಣಿಸ್ತಾ ಇರಲಿಲ್ಲ. ನಿನ್ ಲಿಪ್ ಹೆಂಗಿತ್ತು ಅಂದ್ರೆ ಅರ್ಧ ಮುಖ ಕವರ್ ಆಗ್ಬಿಟ್ರೆ ನಿನ್ ಕಣ್ಣಿರ್ಲಿ, ಕಣ್ಣಿಗಿಂತ ಮೇಲ್ ಚೀಕ್ಸು ನಿನ್ ಸ್ಮೈಲ್ದು ಕಾಣಿಸ್ತಾ ಇರಲಿಲ್ಲ ನನಗೆ. 2 lines ಯು ವಾಂಟ್ ಟು ಡೂ ದೀಪಿಕಾ? ಇಲ್ಲಿ ಟ್ರೈ ಮಾಡ್ತೀಯಾ? ಸಾಂಗ್ ಪ್ಲೇ ಮಾಡಿ. ಅಂದ್ರೆ ಏನ್ ಗೊತ್ತಾ, ಕೆಲವು ಕಮೆಂಟ್ಸ್ ಹಿತವಾಗಿಲ್ಲ ಅಂದ್ರೆ ನೀವು ಫಂಕ್ ಆದ್ರಿ, ಆಮೇಲೆ ಇವ್ರು ಪರ್ಫಾರ್ಮ್ ಮಾಡಕ್ ಕೇಳ್ತಾರೆ, ಮತ್ತೆ ನೀವು ಮಾಡಿದ್ರಲ್ಲ ಅದು ಮುಖ್ಯ ಅಷ್ಟೇ. ಅಂಡ್ ವಸಂತ್ ಮಾಸ್ಟರ್ ಬಹಳ ಬ್ಯೂಟಿಫುಲ್ ಆಯ್ತು ಫ್ರೇಮ್ ವೈಸ್. ಅಂದ್ರೆ ಅಲ್ಲಿ 3 ಇದೆ, ಒಂದು ಆರ್ಟಿಸ್ಟ್, ಇನ್ನೊಂದು ಗೊಂಬೆ ಡ್ಯಾನ್ಸರ್ಸ್. ಯಾವ್ದನ್ನ ಫೋಕ್ ಗ್ರೌಂಡ್ ಅಲ್ಲಿ ಇಡೋದು, ಯಾವ್ದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಡೋದು, ಯಾವ್ದನ್ನ ಸೆಂಟ್ರಲ್ ಇಡೋದು, ಅದೊಂದು ಇಂಟೆಲಿಜೆನ್ಸ್. ಅದು ಎಷ್ಟು ಚೆನ್ನಾಗಿ ಆಟ ಆಡಿದಾರೆ ಮಾಸ್ಟರ್ ಅಂದ್ರೆ. ಎಂತ ಸಿಮೆಟ್ರಿ ಮಾಸ್ಟರ್, ಸೌಂದರ್ಯ ಪ್ರಜ್ಞೆ ಅಂದ್ರೆ ಬ್ಯೂಟಿಫುಲ್. ಸೂಪರ್ ಮಾಸ್ಟರ್, ಸೂಪರ್. ಓಕೆ, ಸೊ ನಿಮ್ಮ ಈ ಸಾಂಗ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ಕೇಳೋಣ. ತರುಣ್ ಅವರೇ? 4. 4 ಸಿಕ್ಕಿದೆ ನಿಮ್ಗೆ. ಗುಡ್ ರೇಟಿಂಗ್ಸ್. ಓಕೆನಾ? ಈಗ ನೀವು ಹೇಳಿದ್ರೆ ಅಲ್ಲಿ ಯಾರೋ ಹಳ್ಳಿಲಿ ಅಜ್ಜಿ ಎಲ್ಲ ಸಿಕ್ಕಿದ್ರು, ಅವ್ರು ಹೇಳಲೇಬೇಕು ಅಂತ. ಶೂಟಿಂಗ್ ಕರ್ಕೊಂಡ್ ಬರುತ್ತಾನೆ ಅವ್ರನ್ನ? ಮ್ಯಾಮ್ ನಾವು ಬಂದ್ಬಿಟ್ವಲ್ಲ ಮ್ಯಾಮ್, ನನ್ಗೆ ಯಾವತ್ ಶೂಟಿಂಗ್ ಮತ್ತೆ. ಹೌದಾ? ಆಗ ಅಲ್ಲಿ ಬೆಳ್ಗೆ ಚೆನ್ನಾಗಿರ್ಲಿ, ಬೆಳ್ಗೆ ಚೆನ್ನಾಗಿರ್ಲಿ, ಕಣ್ಪಕ್ಕ ಊರೆಲ್ಲ ನಿಂತ್ಕೊಂಡ್ ನೋಡ್ಲಿ. ಥ್ಯಾಂಕ್ ಯು ಮ್ಯಾಮ್. ಇಲ್ಲ ಅಲ್ಲೂ ಹಂಗೆ ಮ್ಯಾಮ್. ಹಲೋ, ಅಲ್ಲಿ ಅನುಕ್ ಹಲೋ, 15 ವರ್ಷದಿಂದ ಆಂಕರಿಂಗ್ ಮಾಡ್ತಾ ಇದ್ದೀನಿ. ನೀವು ತುಂಬಾ ಇಷ್ಟ. ನೀವು ತುಂಬಾ ಇಷ್ಟ ಅಂತೆ. ತಪ್ಕೊಳ್ಳಿ. ಬೇಡ,
ಅವಾಗ ಬರ್ಲಿಲ್ಲ ನೀವು. ಫಸ್ಟ್ ಮೇಡಮ್, ಆಮೇಲೆ ಸೆಕೆಂಡ್. ಇದೆಲ್ಲ ಮೇನ್ ವಿಷಯ, ಮೈಕಲ್ಲಿ ಹೇಳಿ ಗೊತ್ತಾಗ್ಲಿ ಎಲ್ಲರಿಗೂ. ನೀವು ಫಸ್ಟ್, ಸೆಕೆಂಡ್ ದೀಪಿಕಾ. ದೀಪಿಕಾ ಅಂದ್ರೆ ನೆಕ್ಸ್ಟ್ ಇಡೀ ಕರ್ನಾಟಕನೇ ಹೊಗಳ್ತಾ ಇದೆ. ಹೇಳ್ಬೇಕು ನೀವು. ಇಲ್ಲ, ನಿಮ್ಮನ್ನ ಇಡೀ ದೇಶನೇ ಹೊಗಳ್ತಾ ಇದೆ. ಅಲ್ಲ, ಅಷ್ಟು ದೂರದಿಂದ ನೀವೆಲ್ಲ ದೀಪಿಕಾ ನೋಡಕ್ ಬಂದಿದ್ದೀರಾ ಅಂದ್ರೆ ನಮ್ಮ ಮಹಾನಟಿ ಪ್ರೋಗ್ರಾಮ್ ನಿಮ್ಗೆಲ್ಲ ಎಷ್ಟು ಇಷ್ಟ ಅಂತ ನಮಗ್ ಗೊತ್ತು. ತುಂಬಾ ಇಷ್ಟ ನಮ್ಮ ಹಳ್ಳಿ ಹುಡುಗಿ. ಅವಳು ನೋಡಕ್ಕೆ ಸಲುವಾಗಿ ಅಲ್ಲಿಂದ ಬಂದಿದ್ದೀನಿ, ಮದ್ದೂರಿಂದ ಬಂದಿದ್ದೀರಾ? ಬರೀ ಕೈಯಲ್ಲಿ ಬಂದಿದ್ದೀರಾ? ಅವಳಿಗೆ ಏನ್ ಬೇಕು ಕೇಳ್ಕೊಳ್ಳಿ, ತಂದ್ಕೊಡ್ತೀನಿ ನಾನು. 12 ಗ್ರಾಮ್ ಚಿನ್ನ. ಏನ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಜಯಮ್ಮ. ಓ, ಜಯಮ್ಮ ಅವ್ರು ಬಂದಿದ್ದಾರೆ. ಜಯಮ್ಮ, ಆಮೇಲೆ ನಿಮ್ಮ ಹೆಸರು? ಜಯಮ್ಮ, ರಾಜಮ್ಮ, ಭಾಗ್ಯ, ಭಾಗ್ಯಮ್ಮ, ಜಯಮ್ಮ TS. ಜಯಮ್ಮ DS. ನಾನು ಯಶೋದಮ್ಮ ಮಂಡ್ಯದಿಂದ ಬಂದಿದ್ದೆ. ಯಶೋದಮ್ಮ ಮಂಡ್ಯದಿಂದ ಬಂದಿದ್ದಾರೆ. ಓಕೆನಾ? ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಹಳ್ಳಿ ಹುಡುಗಿ ಇಷ್ಟು ಗ್ರೇಟ್ ಆಗಿ ಬೆಳೀತಾವಳೆ ಅಂತ ನನ್ಗೆ ಆಸೆ ಆಯ್ತು, ಬಂದೆ ನೋಡೋಣ ಅಂತ. ಮತ್ತೆ ಬಯ್ಯೋ ತರ ಹೇಳ್ತಿದ್ರೆ ಇಲ್ಲ, ನಮ್ಮ ಹುಡುಗಿನ ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಅನ್ಕೊಂಡಿದ್ದೆ, ಬಂದೆ ಇವಾಗ ನೋಡಿದೆ, ಸಂತೋಷ ಆಯ್ತು. ಅಷ್ಟಿಷ್ಟನಾ ಅವ್ರು ನಿಮ್ಗೆ? ನನ್ಗಿಷ್ಟ, ನೀನು ಇಷ್ಟನೇ ಕಣವ. ಬೇಡ 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 ಬೇಡ. ಸೆಕೆಂಡ್ ಅಲ್ಲಿ ಬರ ಅಂತ ನನಗೆ ಬೇಡವೇ ಬೇಡ ಜಾಗಪ್ಪ. ಇಲ್ಲ ಬೇಡ ಅದು ಬೇಡ. ನಂಗೆ ನಿಮ್ಮ ಎನರ್ಜಿ ಎಲ್ಲ ನೋಡಿದ್ರೆ ಸಖತ್ ಎನರ್ಜೆಟಿಕ್. ಈ ಸಾಂಗ್ಗೆ ನಾವೆಲ್ಲ ಅಜ್ಜಿಯರೆಲ್ಲ ಯಾಕೆ ಸೇರ್ಕೊಂಡು ಡ್ಯಾನ್ಸ್ ಮಾಡಬಾರ್ದು ನಾವು? ಮಾಡೋಣ, ಎಲ್ಲರೂ ಸೇರ್ ಮಾಡೋಣ. ಏಯ್ ಕ್ಯಾಡ್ಬರಿ, ಹೇಳಿ ಡೈಲಾಗು. ಕ್ಯಾಡ್ಬರೀಸ್. ಆನೆ ನಡೆದಿದ್ದೆ ದಾರಿ, ಆನೆ ನಡೆದಿದ್ದೆ ದಾರಿ, ತಾಕತ್ತಿದ್ರೆ ಕಟ್ಟಾಕೋ ಕಟ್ಟಾಕೋ ನೋಡೋಣ. ಭಾಗ್ಯ ಇಂಪ್ರೂವೈಸೇಷನ್. ಭಾಗ್ಯಮ್ಮ ಇಸ್ ಕಮಿಂಗ್. ಭಾಗ್ಯಮ್ಮ ಕಮಿಂಗ್. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಏಯ್ ಇಂಗ್ಲಿಷ್ ಅಲ್ಲಿ ಹೇಳಿ. ಪುಟ್ಟ ಸಾಂಗ್. ಎಂತದ ಎಂತದ? ಪುಟ್ಟ ಸಾಂಗ್. ಹಿಂಗನ್ನಿ ಕಣ್ಣು ಹೊಡಿಬೇಕು. ವಯಸ್ಸಾದವ್ರು ಅದೆಲ್ಲ ಮಾಡಬಾರ್ದು, ಅವ್ರ ಮಕ್ಕಳ ಸಮಾನ. ಅವ್ರಿಗೆ ಯಾಕೆ ಕಣ್ಣು ಹೊಡಿತೀರಾ? ಕ್ಯಾಮ್ರಾ ಕಣ್ಣು ಹೊಡೀರಿ. ಕ್ಯಾಮ್ರಾಗೂ ಬೇಡ, ಏನು ಬೇಡ, ಜಯಸ್ತು ಜನವೇ ನೋಡ್ತಾರೆ. ಜನವೇ ನೋಡ್ತಾರೆ, ನಾನು ಕಣ್ಣು ಹೊಡಿಯಲ್ಲ. ಬಟ್ ಕಣ್ಣು ಹೊಡಿಯಕ್ ಬರುತ್ತಾ ನಿಮಗೆ? ಹೊಡಿಯೋದು ಇಲ್ಲ, ಹೊಡಿಯಲಿ. ಈ ಕಡೆ ತೋರಿಸಿ ನನಗೆ ಕಣ್ಣು ಹೊಡೆದಿಂಗೆ. ನನ್ಗೊಂದು ಥ್ಯಾಂಕ್ ಯು ಭಾಗ್ಯಮ್ಮ ಅವರೇ. ಮಹಾನಟಿ ವಿನ್ನರ್ಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಈಗ ಬರ್ತಾ ಇರುವಂತಹ ಮುಂದಿನ ನಟಿ, ಬೆಣ್ಣೆ ಅಂತ ಮನಸ್ಸು, ಬಿಸಿ ದೋಸೆ ಅಂತ ವಾಯ್ಸು, ದಾವಣಗೆರೆಯ ಬೆಣ್ಣೆ ದೋಸೆ ವರ್ಷ ಕೆಪಿ. ಸೊ ನೀನ್ ಯಾವ ಸಾಂಗ್ಗೆ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ಯಾ? ಧನ್ಯವಾದ ಸರ್ದು ಐ ಲವ್ ಯು ಕಣೆ. ನಿನ್ ಜೊತೆ ಈ ಸಾಂಗ್ ಶೂಟ್ ಅಲ್ಲಿ ಯಾರು ಇದ್ದಿದ್ದು ಹೀರೋಗೆ? ರಕ್ಷಿತ್ ಸರ್. ಓ ರಕ್ಷಿತ್, ಸ್ಮೈಲಿಂಗ್ ಸ್ಟಾರ್ ರಕ್ಷಿತ್ ಅವರು. ಬನ್ನಿ ಬನ್ನಿ, ಅವ್ರಿಗೆ ಐ ಲವ್ ಹೇಳಿ. ನೀವ್ ಯಾಕೆ ಜಗನ್ ಜೊತೆ ಕೂತಿದ್ದೀರಾ? ಅಲ್ಲ, ಇದು
ಕೊರಿಯೋಗ್ರಫಿ ಯಾರು ಮಾಡಿದ್ದು? ಅರುಣ್ ಮಾಸ್ಟರ್. ಅನ್ಕೊಂಡೆ. ಓಕೆ, ವರ್ಷ KP ಹಾಗೂ ರಕ್ಷಿತ್ ಅವರು ಅಭಿನಯಿಸಿರುವಂತ ಲವ್ ಯು ಕಳೆ ಸಾಂಗ್ ಪ್ಲೀಸ್. ವರ್ಷ ಅಂಡ್ ರಕ್ಷಿತ್, ದೊಡ್ಡ ಚಪ್ಪಾಳೆ ಬರಬೇಕು ಇವರಿಬ್ಬರಿಗೂ. ಅರುಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಮಾಸ್ಟರ್ ಬನ್ನಿ ಮಾಸ್ಟರ್. ತರುಣ್ ಅವರೇ, ವೆರಿ ಗುಡ್ ಔಟ್ಪುಟ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಅರುಣ್ ಔಟ್ಪುಟ್. ವರ್ಷ ಸಖತ್ತಾಗಿ ಕಾಣಿಸ್ತೀಯಮ್ಮ. ಥ್ಯಾಂಕ್ ಯು ಸರ್. ಅಂದ್ರೆ ಸಖತ್ ಕಂಫರ್ಟಬಲ್ ಆಗಿದೆಯಾ. ವಾಟ್ ಎವರ್ ಯುವರ್ ವೇರಿಂಗ್, ಯುವರ್ ವೆರಿ ಕಂಫರ್ಟಬಲ್ ಇನ್ ದಟ್. ಅದಕ್ಕೆ ಅದೇನಾಗುತ್ತೆ, ನಿಮ್ಗೆ ಸಾಂಗ್ ನೋಡಿದಾಗ ಅಷ್ಟು ಪ್ಲೆಸೆಂಟ್, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಬಿಕಾಸ್ ಯು ಆರ್ ಕಂಫರ್ಟಬಲ್. ನೀವೇ ಒಂಚೂರು ಸ್ವಲ್ಪ ಡೌಟ್ ಅಲ್ಲಿ ಇದ್ದಿದ್ರೆ ಅದು ಅಷ್ಟು ಔಟ್ಪುಟ್ ಬರ್ತಿರ್ಲಿಲ್ಲ. ಎಕ್ಸ್ಪ್ರೆಷನ್ ವೈಸ್ ಇನ್ನೊಂದು ಚೂರು ಬೆಟರ್ ಅಂದ್ರೆ ನಿಮ್ ಒಳಗಡೆ ಏನಿದೆ ಗೊತ್ತಾ, ಓಕೆ ಇದೊಂದು ಸೆನ್ಶಿಯಸ್ ಸಾಂಗ್, ನನ್ನ ಮೂಡಲ್ಲೇ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ. ದಟ್ ಇಸ್ ರೈಟ್. ಬಟ್ ಫಾರ್ ಸಿನಿಮಾ ವಿ ಆರ್ ಕೀಪಿಂಗ್ ಕ್ಲೋಸ್ ಅಪ್ಸ್ ಅಂತೆಲ್ಲ ಇರುತ್ತೆ ಗೊತ್ತಾ, ಅವಾಗ ಯು ಹ್ಯಾವ್ ಟು ಬಿ ಲಿಟಲ್ ಮೋರ್ ವಿಸಿಬಲ್ ಆಗಬೇಕು. ನಿಮ್ಮ ಎಕ್ಸ್ಪ್ರೆಷನ್ಸ್ ಇನ್ನೊಂದು ಚೂರು ವಿಸಿಬಲ್ ಆಗಬೇಕು. ಒಂದು ಚಿಕ್ಕ ಕಣ್ಣಿಂಗ್ ಅನ್ಬೇಕು, ಸ್ಮೈಲ್ ಎಲ್ಲೋ ಬರಬೇಕು, ಅದೆಲ್ಲ ಒಂದು ಸ್ವಲ್ಪ ಹಂಗೆ ಬಂದು ಹೋದ್ರೆ ಸಪ್ರೇಷನ್ ಕಾಣಿಸುತ್ತೆ. ಬಟ್ ಫಾರ್ ಸಿನಿಮಾ ಯು ಹ್ಯಾವ್ ಟು ಚೇಂಜ್ ಯುವರ್ ಎಕ್ಸ್ಪ್ರೆಷನ್ ಲಿಟಲ್. ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ, ಕಣ್ಣಲ್ಲಿ ಏನೋ ಒಂದು ತೋರಿಸಬೇಕು, ಲಿಪ್ಸ್ ಏನೋ ಒಂದು ಆಗುತ್ತೆ, ಒಂದು ಚಿಕ್ಕ ಸ್ಮೈಲ್ ಅಲ್ಲಿ ಏನೋ ಒಂದು, ಈ ತರದೆಲ್ಲಾನು ಈ ತರ ಸಾಂಗ್ಗೆ ಇಂಪ್ಲಿಮೆಂಟ್ ಮಾಡೋದು. ಅದನ್ನೊಂದು ಚೂರು ಅದ್ರ ಮೇಲೆ ವರ್ಕ್ ಮಾಡಿ. ರಕ್ಷಿತ್, ಚೆನ್ನಾಗಿ ಮಾಡಿದೆ, ಸಖತ್ತಾಗಿ ಮಾಡಿದೆ. ಏನ್ ನೀನ್ ಕಾನ್ಫಿಡೆಂಟ್ ಆಗಿದ್ಯಾ? ಅಗೇನ್ ನಿನ್ಗೇನ್ ಶರ್ಟ್ ಕೊಟ್ರು ಓಕೆ, ಕೊಟ್ಟಿಲ್ಲ ಅಂದ್ರೂ ಓಕೆ. ನನಗೆ ಅದು ಇದ್ರ ಚೆನ್ನಾಗಿ ಇಷ್ಟ ಆಯ್ತು. ಆ ಸ್ಮೋಕ್ ಟೈಮಿಂಗ್ ಅಲ್ಲಿ ಪ್ಲೇ ಮಾಡ್ಕೊಂಡು ಒಂದು ಸ್ಮೋಕ್ ಎಫೆಕ್ಟ್ ಮಾಡಿದಿರಲ್ಲ, ಸಖತ್ತಾಗಿತ್ತು. ಚೆನ್ನಾಗಿ ಮಾಡಿದೆ ಮಗ. ಗುಡ್ ಲಕ್ ಅರುಣ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ವಿಜುವಲಿ ನಿಜವಾಗ್ಲೂ ಸಖತ್ತಾಗಿತ್ತು. ಆ ಸ್ಮೋಕ್ ಆಗಿರ್ಬೋದು, ಆ ಶ್ಯಾಂಡಿಲಿಯರ್ಸ್ ಅಪಿಯರೆನ್ಸ್ ಆಗಿರ್ಬೋದು, ಇಬ್ರದ್ದು ತುಂಬಾ ಚೆನ್ನಾಗಿತ್ತು ಮಾಸ್ಟರ್. ಆ್ಯಂಡ್ ವೆರಿ ಲಿಫ್ಟ್ಸು ಸ್ಲೋಮೋ ಮಾಡಿದೆ, ಸ್ಟೆಪ್ಸ್ ಹಾಕಿದ್ ನನಗೆ ತುಂಬಾನೇ ಇಷ್ಟ ಆಯ್ತು, ಆ ಚಿಕ್ಕ ಚಿಕ್ಕ ಬೀಟಲ್ಲೆಲ್ಲ. ಆ್ಯಂಡ್ ಇಬ್ರು ಕೂಡ ತುಂಬಾ ಒಳ್ಳೆ ಟೈಮಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ವರ್ಷ, ಎಸ್ ಡೆಫಿನೆಟ್ಲಿ, ಎಸ್ಪೆಷಲಿ ಆ ಬ್ಲಾಕ್ ಕಾಸ್ಟ್ಯೂಮ್ ಸಖತ್ತಾಗಿ ಕಾಣಿಸ್ತಾ ಇದೆ. ಆ ವರ್ಷ ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಫ್ ಕೋರ್ಸ್ ರಕ್ಷಿತ್ ಅವರೇ, ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ವೆಲ್ ಡನ್. ರಮೇಶ್ ಸರ್, ಹೊಸ ವರ್ಷ ನೋಡಿದಷ್ಟು ಖುಷಿ ಆಯ್ತ್ರಿ. ಟೋಟಲಿ ನ್ಯೂ ವರ್ಷ. ಅಲ್ಲಿ ಇದ್ದಿದ್ ಏನ್ರಿ, ಒಂದು 5-6 ಚಾಂಡ್ಲಿಯರು, ಒಂದು 10
ಮಿರರ್ ಸ್ಪಿಯರ್ಸ್ ಇತ್ತು ಅಷ್ಟೇ. ಅದರ ಮಧ್ಯೆ ಈ 3 ಜನ ಅರುಣ್, ರಕ್ಷಿತ್, ವರ್ಷ ಸೇರಿ ಔಟ್ಪುಟ್ ಮಿನಿಮಮ್ ರಿಸೋರ್ಸು ಮಿನಿಮಮ್ ಟೈಮ್ ಅಲ್ಲಿ ಈ ತರ ಒಂದು ಔಟ್ಪುಟ್ ಬಹಳ ಚೆನ್ನಾಗಿತ್ತಪ್ಪ. ವೆರಿ ವೆಲ್ ಡನ್. ನನಗಂತೂ ಬಹಳ ಇಷ್ಟ. ಥ್ಯಾಂಕ್ ಯು ಸರ್. ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ 4 stars. 4 stars. ಪ್ರೇಮ ಮ್ಯಾಮ್ 4 stars. 4 stars. ನಿಶ್ವಿಕಾ 4 stars. 4 stars. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ 4 stars ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ವರ್ಷ, ಸೂಪರ್, ಥ್ಯಾಂಕ್ ಯು. ಇವತ್ತು ಸಂಜೆ ನಾನ್ ಹೇಳಿದನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡ್ ನಲ್ಲಿ ನಿಮಗೆ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂತ ಚಾನ್ಸ್ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನ್ ಅಲ್ಲಿ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬೇಕು. ಚಿನ್ನ ಈಗ 1 ಗ್ರಾಮ್ಗೆ 10,000 ರೂಪಾಯಿ ದಾಟಿದೆ. ಹೇಗೆ ತಗೊಳಕಾಗತ್ತೆ ಅಂತ ನೀವು ಯೋಚನೆ ಮಾಡಬಹುದು. ಇದರಲ್ಲಿ ನೀವು ಬರೀ 10 ರೂಪಾಯಿ 50 ರೂಪಾಯಿಂದ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ನಲ್ಲಿ ಸೆಟ್ ಮಾಡಿದ್ರೆ ಸಾಕು. ಪ್ರತಿದಿನ ಆಟೋಮೆಟಿಕ್ ಆಗಿ ಜಾರ್ ನಿಮಗಾಗಿ ಸೇವ್ ಮಾಡುತ್ತೆ. ನಿಮ್ಮ ಸೇವಿಂಗ್ಸ್ ಅನ್ನ ಯಾವಾಗ ಬೇಕಾದ್ರೂ ನೀವು ವಿಡ್ರಾ ಮಾಡ್ಕೋಬಹುದು. ಅದಕ್ಕೆ 2 ಆಪ್ಷನ್ ಇದೆ. ಕ್ಯಾಶ್ ಆಗಿ ವಿಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನದ ರೂಪದಲ್ಲೂ ಕೂಡ ವಿಡ್ರಾ ಮಾಡ್ಕೋಬಹುದು. ಇನ್ಯಾಕ್ ತಡ, ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ಶುರು ಮಾಡಿ. ಜಾರ್ ಆಪ್ ಮುಖಾಂತರ ಸಿಗ್ತಾ ಇದೆ ಮಹಾನಟಿ ಸೀಸನ್ 2 ನ ಫಸ್ಟ್ ರನ್ನರ್ ಅಪ್ಗೆ 10 ಲಕ್ಷ ಕ್ಯಾಶ್ ಪ್ರೈಸ್. ಈಗ ನಿಮಗಾಗಿ ತುಂಬಾನೇ ಸ್ಪೆಷಲ್ ಗಿಫ್ಟ್, ಆಕ್ಚುಲಿ ಬೆಲೆ ಕಟ್ಟಲಾಗದಂತ ಗಿಫ್ಟ್. ಇವರು ಚಂದನವನದ ಸ್ನೇಹಜೀವಿ, ಸ್ಯಾಂಡಲ್ವುಡ್ ನ ಯಂಗ್ ಕ್ರಿಯೇಟಿವ್ ಜೀನಿಯಸ್ ಟೆಕ್ನಿಷಿಯನ್. ಕನ್ನಡ ಚಿತ್ರರಂಗಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಂತ ಬ್ಲಾಕ್ ಬಸ್ಟರ್ ಡೈರೆಕ್ಟರ್. ಅವರೇ ನಮ್ಮೆಲ್ಲರ ಪ್ರೀತಿಯ ನಟ, ನಿರ್ದೇಶಕ, ನಿರ್ಮಾಪಕ ತರುಣ್ ಸುಧೀರ್. ಕನ್ನಡದ ದೈತ್ಯ ಪ್ರತಿಭೆ, ಖ್ಯಾತ ಕಳನಟ ಸುಧೀರ್ ಹಾಗೂ ಮಾಲತಿ ಅವರ ಮುದ್ದು ಕಿರಿಮಗ. ಹುಟ್ಟಿದ್ದು ಅಕ್ಟೋಬರ್ 9, 1985 ಹೊಸಪೇಟೆಯಲ್ಲಿ. ತರುಣ್ ಸುಧೀರ್ 1990ರಲ್ಲಿ ತೆರೆಗೆ ಬಂದಂತಹ ಗಣೇಶನ ಮದುವೆ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮೊದಲ ಬಾರಿಗೆ ವಿದ್ಯಾರ್ಥಿ ಎಂಬ ಚಿತ್ರದ ಮೂಲಕ ನಾಯಕ ನಟನಾಗ್ತಾರೆ. ಏನಾಯ್ತೋ ಏನಾಯ್ತೋ ನನಗೀಗ, ಮೈಯಲ್ಲೂ ಮನಸ್ಸಲ್ಲೂ ನೀನೀಗ. ನಂತರದ ಚೌಕ ಚಿತ್ರದ ಯಶಸ್ಸಿನ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ರಾಬರ್ಟ್ ಚಿತ್ರವನ್ನ ನಿರ್ದೇಶನ ಮಾಡ್ತಾರೆ. ರಾಬರ್ಟ್ ಚಿತ್ರ ತರುಣ್ ಅವರ ಸಿನಿ ಜರ್ನಿಯ ಅತಿ ದೊಡ್ಡ ಮೈಲುಗಲ್ಲಾಗಿ ಅವರನ್ನ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅನ್ನಾಗಿಸಿತ್ತು. ತರುಣ್ ಸುಧೀರ್ ಹಾಗೂ ಡಿ ಬಾಸ್ ಈ ಸೂಪರ್ ಹಿಟ್ ಕಾಂಬಿನೇಷನ್ ನಲ್ಲಿ ಮೂಡಿಬಂದ ಕಾಟೇರ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತು. ತೆಪ್ಪಾಕಿದ್ರೆ ಸಮಸ್ಪಡವ. ಹೀಗೆ ತರುಣ್ ಅವರು ನಿರ್ದೇಶಿಸಿದ ಪ್ರತಿ ಚಿತ್ರವು ಬ್ಲಾಕ್ ಬಸ್ಟರ್ ಆಗೋ ಮೂಲಕ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಎಂದೇ ಹೆಸರುವಾಸಿಯಾದ್ರು. ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ, ನಿರ್ದೇಶಕನಾಗಿ ಕನ್ನಡಿಗರ ಮನಗೆದ್ದಿರುವ ತರುಣ್ ಸುಧೀರ್ ಅವರು 2024 ಆಗಸ್ಟ್ 11ರಂದು ಚಂದನವನದ ಚಂದದ ನಾಯಕಿ ಸೋನಲ್ ಅವರ ಕೈ ಹಿಡಿದು ತರುಣನಾಗಿದ್ದವರು ಸಂಸಾರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು.
ತಾವು ಸ್ಯಾಂಡಲ್ವುಡ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಆಗಿ ಬೆಳೆದು ನಿಂತಿದ್ರು ತಮ್ಮ ಸುತ್ತ ಇರುವ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಅವರ ಕನಸಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಇತ್ತೀಚಿನ ಬ್ಲಾಕ್ ಬಸ್ಟರ್ ಸಿನಿಮಾ ಏಳುಮಲೆ. ಇಂತಹ ಕನ್ನಡದ ಅಪ್ಪಟ ಪ್ರತಿಭಾವಂತ ನಿರ್ದೇಶಕರು, ಒಳ್ಳೆಯ ವ್ಯಕ್ತಿತ್ವದ ಹೃದಯವಂತ ನಮ್ಮ ಮಹಾನಟಿ ಕಾರ್ಯಕ್ರಮದ ತೀರ್ಪುಗಾರರಾಗುವ ಮೂಲಕ ನಮ್ಮ ಜೀ ಕುಟುಂಬದ ಸದಸ್ಯರಾಗಿರೋದು ನಮಗೆ ಹೆಮ್ಮೆಯ ವಿಷಯ. ವಿಶ್ ಯು ಎ ವೆರಿ ಹ್ಯಾಪಿ ಬರ್ತ್ಡೇ ತರುಣ್ ಸುಧೀರ್ ಸರ್. ಬರ್ಡೇ ಸೆಲೆಬ್ರೇಟ್ ಮಾಡಿದಿರಾ ವಿತ್ ಯೋರ್ ಸ್ಪೆಷಲ್ ಒನ್ಸ್, ಲವ್ಡ್ ಒನ್ಸ್. ಬಟ್ ನಿಮ್ಮನ್ನ ತುಂಬಾ ಪ್ರೀತಿಸುವಂತ ನಿಮ್ಮ ಪ್ರೀತಿಯ ಅಭಿಮಾನಿಗಳು ನಮ್ಮ ಜೊತೆ ಕೂಡ ನೀವು ಈ ಬರ್ಡೇನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಮೇ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಕೇಕ್ ಕಟ್ ಮಾಡಕ್ಕಿಂತ ಮುಂಚೆ ತರುಣ್ ಅವ್ರ ಹತ್ರ ಕೇಳಕ್ ಇಷ್ಟಪಡ್ತೀನಿ. ನೀವ್ ಎಷ್ಟೋ ಜನರ ಜರ್ನಿಯಲ್ಲಿ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದವರು, ಬಟ್ ನಿಮ್ಮದೇ ಜರ್ನಿ ನಿಮ್ಮ ಕಣ್ಮುಂದೆ ಈಗ ಹಾದು ಹೋಯ್ತು. ಹೇಗ್ ಅನ್ಸ್ತು ನಿಮ್ಗೆ? ಅಲ್ಲ, ನನಗೆ ಇದು ನೋಡಿದಾಗ ನಮಗೂ ಅನ್ಸೋದು, ಅಯ್ಯೋ ಇಷ್ಟೊಂದೆಲ್ಲ ಏನೋ ಮಾಡಿದೀನ ನನ್ನ ಅಂತ. ನನಗೆ ಇನ್ನೂ ನೆಕ್ಸ್ಟ್ ಪಿಕ್ಚರ್ ಏನು ಮಾಡ್ತೀನಿ, ನೆಕ್ಸ್ಟ್ ಡೈರೆಕ್ಷನ್ ಏನಾಗುತ್ತೆ, ಮತ್ತೆ ಆಗತ್ತಾ ಅಂದ್ರೆ ನಾನು ಯಾವತ್ತೂ ಒಂದು ಜರ್ನಿನ ನಾನು ಅಲ್ಲಿ ಹೋಗ್ಬೇಕು ಈ ಥರದೊಂದು ಅಂತ ನಾನು ಏಮ್ ಇಟ್ಕೊಂಡು ಬಂದವನೇ ಅಲ್ಲ. ನನಗೆ ಚಿಕ್ಕ ವಯಸ್ಸಿಂದನೂ ನಾವು ಸಿನಿಮಾ ನೋಡ್ಕೊಂಡೇ ಬಂದಂಥವ್ರಲ್ವಾ, ನಮಗೆ ಹಿಟ್ಟು ಫ್ಲಾಪು ಅದು ಯಾವುದು ನನಗೆ ಕನ್ಸಿಡರ್ ಆಗಿಲ್ಲ. ನನಗೆ ಇವತ್ತಿನವರೆಗೂ ಇದೊಂದು ಕೆಲಸ ನನಗೆ ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡೋ ಕೆಲಸ. ಹೂ ಆರ್ ಆಲ್ ಪಾರ್ಟ್ ಆಫ್ ಮೈ ಜರ್ನಿ. ನನ್ನನ್ನು ಇಲ್ಲಿವರು ಕರ್ಕೊಂಬರೋದಕ್ಕೆ ಎಷ್ಟು ಜನರ ಎಫರ್ಟ್ ಇತ್ತು, ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಈ ವೇದಿಕೆಯಿಂದ ಅವರೆಲ್ಲರಿಗೂ ನಾನೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಎವ್ರಿಥಿಂಗ್ ಫಾರ್ ಮೀ ಈ ಸಿನಿಮಾ. ಐ ಡೋಂಟ್ ನೋ, ನಾನು ಯಾರನ್ನ ಏನು ಬೇಕಾದ್ರೆ ಜೀವನದಲ್ಲಿ ಬಿಟ್ಟಿರ್ತೀನೇನೋ, ಸಿನಿಮಾ ಒಂದು ಬಿಟ್ಟಿರಕ್ಕೆ ನನಗೆ ಬರಲ್ಲ. ಆ ಸಿನಿಮಾ ಅನ್ನೋದು ಅದು ಹೇಳ್ತಲ್ಲ ಸಿನಿಮಾ ಅಂತ, ಅದರಲ್ಲೇ ಒಂದು ತಾಯಿ ಇದೆ. ಆ ತಾಯಿನ ನಾನು ಎಲ್ಲಿವರೆಗೂ ಕೈ ಹಿಡಿದು ನಡ್ಕೊಂಡು ಹೋಗ್ತಾಳೆ, ಅಲ್ಲಿವರೆಗೂ ನಾನು ಪ್ರೀತಿಯಿಂದ ಹೋಗ್ತೀನಿ. ಸೋ ಸ್ವೀಟ್, ಸೋ ಸ್ವೀಟ್. ರಮೇಶ್ ಸರ್, ನಿಮ್ಮ ಬೆಸ್ಟ್ ವಿಶಸ್ ನಮ್ಮ ಬರ್ಡೇ ಬಾಯ್ ತರುಣ್ ಅವ್ರಿಗೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಸುಧೀರ್ ಅವರು ಒಂದು ವೇಳೆ ಇದೆಲ್ಲ ನೋಡಿದರೆ ಬಹಳ ಹೆಮ್ಮೆ ಪಟ್ಟಿರೋರು. ಅದಕ್ಕಿಂತ ಒಬ್ಬ ಮಗ ಏನು ಮಾಡಬೇಕಪ್ಪ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್. 3 ನಾವು ಬಾಲಚಂದ್ರ ಅಂತ ಡೈರೆಕ್ಟರ್ 100 ಚಿತ್ರಗಳು ಮಾಡಿದ್ದಾರೆ. ಆ ಥರ 100 ಚಿತ್ರಗಳು ಮಾಡುವಂಥ ಡೈರೆಕ್ಟರ್ ಆಗಿ ಗಾಡ್ ಬ್ಲೆಸ್. ತರುಣ್ ಸರ್, ಹ್ಯಾಪಿಯೆಸ್ಟ್ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ಆರ್ ಅ ರಾಕ್ ಸ್ಟಾರ್. ನಿಮ್ಮ ಜೊತೆ ನಿಮ್ಮ ಹೆಂಡತಿ, ನಮ್ಮೆಲ್ಲರ ಪ್ರೀತಿಯ ಸೋನಲ್ ಇಸ್ ಅನ್ ಅದರ್ ರಾಕ್ ಸ್ಟಾರ್. ಸೊ ಅವರ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನ ನಿಮಗೆ ತಿಳಿಸ್ತಾ ಕೇಕ್ ಕಟ್ ಮಾಡಿ. Very thoughtful gift. Thank you so much, Zee. Thank you Apurva and the whole team. ಇದೊಂದು ಗೆಸ್ಟರ್ಗೆ thank you so much everyone. Thank you for the wishes and thank you so much. Thank you. Yay! Thank you judges. Thank you. ಈ ಸೂಪರ್ ಸಾಂಗ್ ಶೂಟ್ ರೌಂಡ್ ಇದೆಯಲ್ಲ, ನಾಳೆ ಕೂಡ ಮುಂದುವರ್ಸೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ ಸೀಸನ್ 2, co-powered by Gold winner Ramraj, Ritu Towels, special partner Jar Gold Savings App, Ashwasurya Realities Private Limited, Himalaya Aloe Vera Face Wash, Gold buying partner White Gold, digital streaming partner Kannada ZEE5. ಶುಭರಾತ್ರಿ, ಸಿಗೋಣ ನಾಳಿನ ಸಂಚಿಕೆಯಲ್ಲಿ.